ಮೇಡಮ್ ನೀವು ಅಲ್ಲ ಮೇಡಮ್ ಬರ್ತಾರೆ ಕಲಾವತಿ ಮೇಡಮ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ಒಂದು ದಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೋಕ ರಾಜ್ಯಶಾಸ್ತ್ರ ವಿಭಾಗದ ವತಿಯಿಂದ ನಾವು ಈ ಒಂದು ದಿನ ಭಾರತ ರತ್ನ ಸಂವಿಧಾನದ ಶಿಲ್ಪಿ ಮಹಾನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 69ನೇ ಮಹಾ ಪರಿನಿರ್ವಾಣ ದಿನವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸವನ್ನು ನೀಡಲು ಮಧುಸೂದನ್ ಸರ್ ಸಹ ಆಗಮಿಸಿದ್ದಾರೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನ ನಾವು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನ ಸಲ್ಲಿಸುವ ಮುಖಾಂತರ ಗೌರವ ಸಮರ್ಪಣೆಯನ್ನ ಮಾಡಬೇಕಂತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ಕೇಳ್ಕೊಳ್ತೀವಿ. ಭಾವಚಿತ್ರಕ್ಕೆ ಪುಷ್ಪನಮನಗಳನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ನಂತರ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆ ಗೀತೆಯೊಂದಿಗೆ ಆರಂಭ ಮಾಡೋಣ. ಪ್ರಾರ್ಥನಾ ಗೀತೆಯನ್ನ ಶ್ವೇತಾ ತೃತೀಯ BA ವಿದ್ಯಾರ್ಥಿ ಆಡಬೇಕಂತ ಹೇಳ್ತೀವಿ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀ ಸುಖದಾಯಕ, ನೀ ಫಲದಾಯಕ ನೀ ಸುಖದಾಯಕ, ಫಲದಾಯಕ ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಾಗ್ಯಪಾಲಿ ಪುದೆ ಮಗೆ ವಿನಾಯಕ, ಭಾಗ್ಯಪಾಲಿ ಪುದೆ ಮಗೆ ವಿನಾಯಕ. ಫಲದಾಯಕ ನೀನೇ ವಿನಾಯಕ, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾಪಾಲಿ ಪುದೆ ಮಗೆ ವಿನಾಯಕ, ವಿದ್ಯಾಪಾಲಿ ಪುದೆ ಮಗೆ ವಿನಾಯಕ. ಫಲದಾಯಕ ನೀನೇ ವಿನಾಯಕ. ಪ್ರಾರ್ಥನೆ ಗೀತೆ ಆಡಿರ್ತಕ್ಕಂಥ ಶ್ವೇತಾ ಮತ್ತು ಅವರ ತಂಡದವರಿಗೆ ಧನ್ಯವಾದಗಳು.
ನಂತರ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರನ್ನ ಸ್ವಾಗತಿಸಬೇಕಂತ ಶೇಖಮ್ಮ ತೃತೀಯ ಬಿ ವಿದ್ಯಾರ್ಥಿಗಳನ್ನ ಕೇಳ್ತೀವಿ. ಎಲ್ಲರಿಗೂ ನಮಸ್ಕಾರಗಳು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 69ನೆಯ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ನಮ್ಮ ಕಾಲೇಜಿನಲ್ಲಿ ಇಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಸರೋಜ ಮೇಡಮ್ ಅವರಿಗೆ ಹೂವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಧುಸೂದನ್ ಎನ್, ಸಹ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರ ಪ್ರಥಮ ದರ್ಜೆ ಕಾಲೇಜು ಕುರುಗೋಡು, ಇವರಿಗೂ ಸಹ ಹೂವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಕಾಲೇಜಿನ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಜಿ ಕಲವತಿ ಮೇಡಮ್ ಅವರು ಸಹ ಹೂಗುಚ್ಚು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಕಾಲೇಜಿನ ಮತ್ತೋರ್ವ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸೋಮಶೇಖರ್ ಸರ್ ಅವರು ಸಹ ಹೂವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಉಪನ್ಯಾಸಕರಿಗೂ ಸಹ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕರಾದಂತಹ ಹರಿಸರ್ ಅವರು ಸಹ ಹೂವನ್ನು ನೀಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಉಪನ್ಯಾಸಕರಿಗೂ ಸ್ವಾಗತ ಸುಸ್ವಾಗತ. ಈಗ ನಮ್ಮ ಕಾರ್ಯಕ್ರಮಕ್ಕೆ ಪತ್ರಿಕೋದ್ಯಮ ಮಿತ್ರರಾಗಿ ಆಗಮಿಸಿರುವಂತಹ ರಾಮಾಂಜನಿ ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸ್ವಾಗತ ಕೋರಿರ್ತಕ್ಕಂಥ ಶೇಖಮ್ಮ ಅವರಿಗೆ ಧನ್ಯವಾದಗಳು. ನಂತರ ಆಗ್ಲೇ ಹೇಳಿದಂಗೆ ಈ ಒಂದು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ಒಂದು ದಿನದ ಸಲುವಾಗಿ ನಾವು ರಾಜ್ಯಶಾಸ್ತ್ರ ಒಂದು ವಿಭಾಗದ ಒಂದು ವತಿಯಿಂದ ನಾವು ಈ ಒಂದು ದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಉಪನ್ಯಾಸ ಕಾರ್ಯಕ್ರಮದ ವಿಷಯ ಭಾರತದ ಸಾಂವಿಧಾನಿಕ ಮೌಲ್ಯಗಳು ಎನ್ನುವಂತ ಒಂದು ವಿಷಯವನ್ನು ಕುರಿತು ನಾವು ಈ ಒಂದು ದಿನ ಮಧುಸೂದನ್ ಸರ್ ಎನ್, ಕುರುಗೋಡು ಅಂದ್ರೆ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುರುಗೋಡು, ಇವರನ್ನ ಮೇಡಮ್ ಕೇಳ್ಕೊಂಡಾಗ ಅವರು ತುಂಬು ಹೃದಯದಿಂದ ಬಂದಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕವನ್ನ ನೀಡಬೇಕಂತ ನಾನು ಕೇಳ್ಕೊಳ್ತೀನಿ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಈ ಸಂಸ್ಥೆಯ ಕಾರ್ಯರತ ಪ್ರಾಚಾರ್ಯರಾದ ಪ್ರೊಫೆಸರ್ ಬಿ ಸರೋಜ ಮೇಡಮ್ ಅವರೇ, ಅದೇ ರೀತಿಯಾಗಿ ಈ ಕಾಲೇಜಿನ ಐಕ್ಯವೇಶಿ ಸಂಚಾಲಕರಾದಂತಹ ಶ್ರೀಮತಿ ಬಿಜಿ ಕಲಾವತಿ ಮೇಡಮ್ ಅವರೇ, ಇನ್ನೋರ್ವ ಹಿರಿಯ ಸಹೋದ್ಯೋಗಿ ಮಿತ್ರರು ಆತ್ಮೀಯರಾದಂತಹ ಸೋಮಶೇಖರ್ ಸರ್ ಅವರೇ ಹಾಗೂ ಹರೀಶ್ ಅವರೇ, ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಬೋಧಕ ಆತ್ಮೀಯ ಸಿಬ್ಬಂದಿ ವರ್ಗವೇ, ಮಾಧ್ಯಮ ಮಿತ್ರರೇ ಹಾಗೂ ಈ ಕಾಲೇಜಿನ ಯಾವತ್ತು ನಲ್ಮೆಯ ವಿದ್ಯಾರ್ಥಿ ಮಿತ್ರರೇ, ಈ ದಿನ ಏನಂತಂದ್ರೆ ಈ ಕಾಕತಾಳೀಯ ಘಟನೆ ಈ ಲೋಕ ಚರಿತ್ರೆಗಳೆಷ್ಟು ಅನ್ನುವ ಹಾಗೆ ಇವತ್ತು ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ, ಅವರು ನಿಧನರಾಗಿರ್ತಕ್ಕಂತಹ ಒಂದು ದಿನ. ಈ ಒಂದು ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಸಂವಿಧಾನಿಕ ವಿಷಯಗಳನ್ನ ಕುರಿತು, ಸಂವಿಧಾನಿಕ ಮೌಲ್ಯಗಳನ್ನ ಕುರಿತು ಮಾತನಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದೆ. ಅದನ್ನ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮ ಕಾಲೇಜಿಗೆ, ಐಕ್ಯವೇಶಿ ಹಾಗೂ ಎಲ್ಲ ಪ್ರಾಧ್ಯಾಪಕ ಮಿತ್ರರಿಗೂ ಕೂಡ ಮೊದಲು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನ ಪ್ರಾರಂಭಿಸ್ತೇನೆ. ಇಲ್ಲಿ ಸಂವಿಧಾನ ಅನ್ನುವಂಥದ್ದೇನಿದೆ, ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಸಂವಿಧಾನಿಕ ಮೌಲ್ಯಗಳು, ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂತೇಳಿ.
ಇದನ್ನು ಕೂಡ ನಾನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಮುಖ್ಯವಾದಂತ ಕಾರಣ BA ಫಸ್ಟ್ ಇಯರ್ ಯಾರು ವಿದ್ಯಾರ್ಥಿಗಳು ಇರ್ತೀರಿ ಕಂಪಲ್ಸರಿಯಾಗಿ ನೀವು ಕಾನ್ಸ್ಟಿಟ್ಯೂಷನ್ ಅನ್ನ ಅಧ್ಯಯನ ಮಾಡಬೇಕಾಗಿದೆ. ಮತ್ತು ಅಷ್ಟೇ ಅಲ್ಲದೆ ಈ ಸಂವಿಧಾನವನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಹಿನ್ನೆಲೆಯಲ್ಲಿ ಕೂಡ, ಯಾಕಂದ್ರೆ ಸುಮಾರು GK ಪೇಪರ್ ಅಂತ ಏನು ಕರಿತಾ ಇದ್ದೀರಿ ಅದರಲ್ಲಿ ಒಂದು 10 ರಿಂದ 15 ಪ್ರಶ್ನೆಗಳು ನಿಮ್ಮ ಭಾರತದ ಸರ್ಕಾರ ಮತ್ತು ರಾಜಕೀಯ ಅಥವಾ ಭಾರತದ ಸಂವಿಧಾನ, ರಾಜಕೀಯ ವ್ಯವಸ್ಥೆ, ಹೀಗೆ ಬೇರೆ ಬೇರೆ ಟೈಟಲ್ಗಳ ಹಿನ್ನೆಲೆಯಲ್ಲಿ ಏನು ಕರೀತಾ ಇದ್ದಾರೆ. ಹೀಗಾಗಿ ಅದರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಇವತ್ತು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಸಂವಿಧಾನಿಕ ಮೌಲ್ಯಗಳು 2 ಪದಗಳಿವೆ, ಒಂದು ಸಂವಿಧಾನ, ಇನ್ನೊಂದು ಮೌಲ್ಯ. ಸಂವಿಧಾನ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಈ ರಾಷ್ಟ್ರದ, ಈ ದೇಶದ, ಈ ನೆಲದ ಪರಮೋಚ್ಚ ಕಾನೂನು ಅನ್ನುವಂತಹ ಒಂದು ಸಂಗತಿ. ಮೌಲ್ಯಗಳು ಅಂತಂದ್ರೆ ಆದರ್ಶಗಳು, ನಮಗೆ ಒಳ್ಳೆಯ ದಾರಿಯಲ್ಲಿ ಹೋಗ್ಲಿಕ್ಕೆ ಏನ್ ಮಾಡ್ತದೆ ಅಂತಂದ್ರೆ ಪ್ರೇರೇಪಣೆ ಕೊಡ್ತಕ್ಕಂತ ಅಂಶಗಳು ಯಾವ ಸಂಗತಿಗಳಿವೆ ಅನ್ನುವಂತಹ ವಿಚಾರವೂ ಕೂಡ ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಸಂವಿಧಾನದ ಅವಶ್ಯಕತೆ ಏನಿದೆ ದೇಶಕ್ಕೆ ಅನ್ನುವಂತಹ ಸಂಗತಿ 1947ಕ್ಕಿಂತಲೂ ಮುಂಚಿತವಾಗಿ ಭಾರತ ಬ್ರಿಟಿಷರ ಒಂದು ವಸಾಹತು ಆಗಿತ್ತು, ಅದು ನಿಮ್ಗೆಲ್ಲ ಗೊತ್ತಿರತಕ್ಕಂತ ಸಂಗತಿ. ತದನಂತರದಲ್ಲಿ ಈ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಹಲವಾರು ಜನ ದೇಶಭಕ್ತರೇನಿದ್ದಾರೆ, ಸ್ವತಂತ್ರ ಹೋರಾಟಗಾರರಿದ್ದಾರೆ, ರಾಜನೀತಿ ತಜ್ಞರು ಅಥವಾ ಸಂವಿಧಾನಿಕ ತಜ್ಞರು ಅಂತ ಏನು ಕರೀತಾ ಇದ್ದಾರೆ, ಅವರ ಪರಿಶ್ರಮ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿದೆ. ಇಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೇ ನಮ್ಮ ಭಾರತೀಯರಿದ್ದಾರೆ ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ ಇದ್ರು. ಯಾಕಂದ್ರೆ 47ಕ್ಕಿಂತಲೂ ಮುಂಚಿತವಾಗಿ ನಾವು ಭಾರತಂತ್ರ ರಾಷ್ಟ್ರ, ನಮಗೆ ಸ್ವಾತಂತ್ರ್ಯ ಇಲ್ಲ, ಇಲ್ಲಿ ಪರಮಾಧಿಕಾರ ಇಲ್ಲ. ಹೀಗಾಗಿ ನಮ್ಮ ಭಾರತ ದೇಶಕ್ಕೆ ಬೇಕಾಗುವಂತಹ ಎಲ್ಲಾ ಕಾನೂನುಗಳನ್ನು ಕೂಡ ಯಥಾವತ್ತಾಗಿ ಈ ಸುಧಾರಣೆಗಳು ಅನ್ನುವಂತಹ ಹೆಸರಿನಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ತಯಾರಾಗಿರ್ತಕ್ಕಂಥ ಕಾನೂನುಗಳನ್ನ ಯಥಾವತ್ತಾಗಿ ತಂದು ಅವುಗಳನ್ನ ನಮ್ಮ ನೆಲದಲ್ಲಿ ಜಾರಿಗೊಳಿಸತಕ್ಕಂಥ ಒಂದು ಪದ್ಧತಿ ಇತ್ತು. ಅದು ನಿಮಗೆಲ್ಲ ಗೊತ್ತಿದೆ, ವಸಾಹತುಶಾಹಿ ಪದ್ಧತಿಯಲ್ಲಿ. ಹೀಗಾಗಿ ಪ್ರಾರಂಭದಲ್ಲಿ MN ರಾಯ್ ಅವರು ನಮಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನ ಬೇಕು, ಮಾನವೇಂದ್ರನಾಥ್ ರಾಯ್ ಒಬ್ಬ ಭಾರತೀಯ ರಾಜನೀತಿ ತಜ್ಞರು, ಚಿಂತಕರು, ಅವರ ಹೆಸರು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಅಂತ ನಾನು ತಿಳ್ಕೊತೇನೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಮಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಗೊಂಡ ನಂತರ ನಮಗೆ ಸಂವಿಧಾನ ಬೇಕು ಅಂತ ಹೇಳಿ ಬಹಳ ಒತ್ತಾಯವನ್ನು ಮಾಡ್ತಾರೆ. ಅದು ಪ್ರತಿ ವರ್ಷವೂ ಕೂಡ ಅಧಿವೇಶನಗಳನ್ನ ಏನ್ ನಡೆಸ್ತಾ ಇತ್ತು, ಆ ಅಧಿವೇಶನದಲ್ಲಿ ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ ಬಂದ್ರು. ದೇರ್ ಇಸ್ ಎ ನೀಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಫಾರ್ ಇಂಡಿಯಾ. ಯಾಕಂದ್ರೆ ನೀವು ಸ್ವಾತಂತ್ರ್ಯವನ್ನ ಕೊಟ್ಟು ಹೋದ ಮೇಲೆ ನಮ್ಮನ್ನು ನಾವು ಆಳ್ಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ ನಮ್ಗೆ. ಇಲ್ಲಿವರೆಗೆ ನೀವೇನ್ ಮಾಡ್ತಾ ಇದ್ದೀರಿ, ಆ ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ, ಸಂಸತ್ತಿನಲ್ಲಿ ಏನು ಕಾನೂನುಗಳನ್ನು ಆಗ್ತಾ ಇದೆ ಅದೆಲ್ಲ ಮಾಡಿರ್ತಕ್ಕಂಥದ್ದು ಬ್ರಿಟಿಷರೇ. ದಾದಾಬಾಯಿ ನವರೋಜಿ ಅಂತಹ ಸ್ವತಂತ್ರ ಹೋರಾಟಗಾರರು ಆ ಸಂಸತ್ತಿನ ಸದಸ್ಯರಾಗುವವರಿಗೆ ಕೂಡ ಅಲ್ಲಿ ಭಾರತವನ್ನ ಪ್ರತಿನಿಧಿಸತಕ್ಕಂಥ ಯಾವ ಪ್ರತಿನಿಧಿಯೂ ಕೂಡ ಇಲ್ಲ ಇಂಗ್ಲೆಂಡಿನಲ್ಲಿ. ಹೀಗಾಗಿ ಬ್ರಿಟಿಷರ ಒಡೆದಾಳುವಂತಹ ನೀತಿ, ದಬ್ಬಾಳಿಕೆ ಇವೆಲ್ಲವೂ. ಹೀಗಾಗಿ ಇಲ್ಲಿ 1942ರಲ್ಲಿ ಮತ್ತು ಅದಕ್ಕಿಂತಲೂ ಮುಂಚಿತವಾಗಿ ಹಲವಾರು ಸಂದರ್ಭಗಳಲ್ಲಿ ಬ್ರಿಟಿಷ್ ಸರ್ಕಾರವನ್ನ ಒತ್ತಾಯ ಮಾಡ್ತಾನೆ ಇದ್ರು. ಹೀಗಾಗಿ ನಮ್ಮ ಸಂವಿಧಾನ ಹೀಗಿರ್ಬೇಕು, ಹಾಗಿರ್ಬೇಕು ಅನ್ನೋದಾದ್ರೆ ಅದರ ರೂಪರೇಷೆಗಳೇನಿವೆ ಸ್ವಾತಂತ್ರ್ಯ ಪೂರ್ವದ ಪ್ರಯತ್ನದಿಂದಲೂ ಕೂಡ ಆಗಿದೆ ಅನ್ನುವಂತಹ ಸಂಗತಿ. 1950 ಜಾರಿಗೆ ಬಂದಂತಹ ದಿನ, 19 ನವೆಂಬರ್ 26 ಸಂವಿಧಾನದ ದಿನ, ಅದು ಸಂವಿಧಾನದ ರಚನಾ ಸಭೆ ಅಂಗೀಕರಿಸಿರ್ತಕ್ಕಂಥ ದಿನ, ಅದು ನಿಮ್ಗೆಲ್ಲ ಗೊತ್ತಿರುವಂತದ್ದೇ. ಬಟ್ ಅದರ ಹಿಂದಿನ ಪ್ರಯತ್ನಗಳನ್ನು ಕೂಡ ನಾವಿಲ್ಲಿ ತಿಳಿದುಕೊಳ್ಬೇಕಾಗ್ತಾ ಇದೆ. 1942ರಲ್ಲಿ ಆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಏನು ಬಹಳ ದೊಡ್ಡ ಹೋರಾಟ ಪ್ರಾರಂಭವಾಗಿಬಿಡ್ತು. ಆ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಮನವರಿಕೆ ಆಯಿತು, ನಮಗೆ ಇಲ್ಲಿ ಸ್ವಾತಂತ್ರ್ಯ ನೀಡದೆ ಬೇರೆ ಅನ್ಯ ಮಾರ್ಗ ಇಲ್ಲ ಅಂತ. ದೇರ್ ಇಸ್ ನೋ ಅದರ್ ಅವೆನ್ಯೂ, ವಿ ವಾಂಟ್ ಟು ಟ್ರಾನ್ಸ್ಫರ್ ದ ಪೊಲಿಟಿಕಲ್ ಫ್ರೀಡಮ್ ಇನ್ ಟು ದಿ ಹ್ಯಾಂಡ್ಸ್ ಆಫ್ ದ ಇಂಡಿಯನ್ಸ್ ಅಂತ. ಹೀಗಾಗಿ ಅವ್ರೇನ್ ಮಾಡ್ಬಿಟ್ರು ಅಂತಂದ್ರೆ ಭಾರತೀಯರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಬಿಟ್ರು, ಆಫ್ಟರ್ ದಿ ಎಂಡ್ ಆಫ್ ದ ಸೆಕೆಂಡ್ ವರ್ಲ್ಡ್ ವಾರ್ ವಿ ವಿಲ್ ಟ್ರಾನ್ಸ್ಫರ್ ದ ಪೊಲಿಟಿಕಲ್ ಫ್ರೀಡಮ್ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಇಂಡಿಯನ್ಸ್. ದ್ವಿತೀಯ ಜಾಗತಿಕ ಮಹಾಯುದ್ಧ ಮುಕ್ತಾಯವಾದ ನಂತರ ಏನ್ ಮಾಡ್ತೇವೆ ಅಂತಂದ್ರೆ ನಿಮಗೆ ಸ್ವಾತಂತ್ರ್ಯವನ್ನ ಕೊಡ್ತೇವೆ ಅನ್ನುವಂತ ಘೋಷಣೆಯನ್ನ, ಒಂದು ಭರವಸೆಯನ್ನ, ಆಶ್ವಾಸನೆಯನ್ನ ಕೊಟ್ಟುಬಿಟ್ರು. ಬಟ್ ಹಿಂದೆಲ್ಲ ನಿಮ್ಗೆಲ್ಲ ಗೊತ್ತಿದೆ, ಬಹಳಷ್ಟು ಸಂದರ್ಭಗಳಲ್ಲಿ ಬ್ರಿಟಿಷರಿಂದ ಆಶ್ವಾಸನೆಗಳನ್ನ ಏನು ನೀಡಿದ್ರು ಮತ್ತು ಸುಧಾರಣೆಗಳು ಅಂತೇಳಿ ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು, ಮಿಂಟೋ ಮಾರ್ಲೆ ಸುಧಾರಣೆಗಳು, ಇವ್ಯಾವು ಕೂಡ ನಮ್ಮ ಭಾರತದಲ್ಲಿ ಆಡಳಿತದಲ್ಲಿ ಸುಧಾರಣೆಯನ್ನ ತರ್ತೀವಂತಾನೆ ಬ್ರಿಟಿಷರು ಅವುಗಳ ಹೆಸರಿನಲ್ಲೇ ಕಾನೂನುಗಳನ್ನ ತಂದ್ರು. ಬಟ್ ಅದರಲ್ಲೆಲ್ಲ ಏನ್ ಮಾಡ್ಬಿಟ್ರು ಅಂದ್ರೆ ಆ ಭಾರತೀಯರನ್ನು ಒಡೆದಾಳತಕ್ಕಂತ ನೀತಿ. ಹೀಗಾಗಿ ಅವರು ರಾಜಕೀಯದಲ್ಲಿ ಏನೆಲ್ಲ ಸುಧಾರಣೆಗಳು ಎನ್ನುವ ಹೆಸರಿನಲ್ಲಿ ಕಾನೂನುಗಳನ್ನು ತಂದ್ರು, ಅವು ಯಾವ ಕೂಡ ನಮ್ಮ ಸ್ವತಂತ್ರ ಹೋರಾಟವನ್ನ ನಿಲ್ಲಿಸಲಿಕ್ಕೆ ಸಫಲರಾಗಲಿಲ್ಲ. ವಿದ್ಯಾರ್ಥಿಗಳು ನೀವು ಇದನ್ನ ಈ ರೀತಿಯಾಗಿ ವಿಶ್ಲೇಷಿಸಬೇಕು. ಯಾಕೆ ಇಷ್ಟೆಲ್ಲ ಸುಧಾರಣೆಗಳನ್ನು 1935 ಭಾರತ ಸರ್ಕಾರ ಕಾಯ್ದೆ ನಿಮ್ಗೆಲ್ಲ ಗೊತ್ತಿದೆ, ಸಂವಿಧಾನದ ಸುಮಾರು 250ಕ್ಕಿಂತಲೂ ಹೆಚ್ಚು ಕಾನೂನುಗಳಿವೆ, ಅವೆಲ್ಲವೂ ಕೂಡ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಸಂಗತಿಗಳೇ. ಬಟ್ ಆ ಬ್ರಿಟಿಷರ ಒಡೆದಾಳುವಂತಹ ನೀತಿ ಏನಿತ್ತಲ್ಲ, ಇದು ಯಾವುದು ಕೂಡ
ಭಾರತೀಯರಿಗೆ ಗೊತ್ತಿತ್ತು. ಹೀಗಾಗಿ ಅದನ್ನು ಹೋರಾಟವನ್ನ ನಿಲ್ಲಿಸಲಿಲ್ಲ. ಮತ್ತು ಅದರಲ್ಲೂ ವಿಶೇಷವಾಗಿ ಅಹಿಂಸಾ ಮಾರ್ಗದಲ್ಲಿ ಏನು ಗಾಂಧೀಜಿಯವರು ಹೋರಾಡ್ತಾ ಇದ್ರು, ಆ ಭಾರತೀಯರ ಒಪ್ಪಿಗೆ ಇಲ್ಲದೆ ಭಾರತೀಯ ಸೈನಿಕರನ್ನ ಬ್ರಿಟನ್ನಿನ ಪರವಾಗಿ ಬ್ರಿಟಿಷರು ಬಳಸಿಕೊಂಡದ್ದು ಗಾಂಧೀಜಿಯವರ ಮನಸ್ಸಿಗೆ ಬಹಳ ನೋವಾಗಿತ್ತು. ಹೀಗಾಗಿ ಅವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಭಾರತ ಬಿಟ್ಟು ತೊಲಗಿ ಅನ್ನುವಂತ ಚಳವಳಿಯನ್ನ ಬಹಳ ತೀವ್ರವಾಗಿ ಬಳಸಿಬಿಟ್ರು. ಹೀಗಾಗಿ ಭಾರತೀಯರ ಸಹಾನುಭೂತಿಯನ್ನ ಗಳಿಸಲಿಕ್ಕೆ ಬ್ರಿಟಿಷರು ದ್ವಿತೀಯ ಜಾಗತಿಕ ಮಹಾಯುದ್ಧ ಮುಕ್ತಾಯವಾದ ನಂತರ ನಿಮಗೆ ಸ್ವತಂತ್ರವನ್ನ ಕೊಡ್ತೇವೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಯುರೋಪಿಯನ್ ಇತಿಹಾಸವನ್ನು ಅಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ 1945ರಲ್ಲಿ ದ್ವಿತೀಯ ಜಾಗತಿಕ ಮಹಾಯುದ್ಧ ಮುಕ್ತಾಯ ಆಯಿತು. ಸೆಕೆಂಡ್ ವರ್ಲ್ಡ್ ವಾರ್ ದಟ್ ಹ್ಯಾಸ್ ಬಿಕಮ್ ಆನ್ ಎಂಡ್ ಇನ್ ದ ಇಯರ್ 1945. ಬಟ್ ಆಗ ನಮಗೆ ಸ್ವತಂತ್ರ ಕೊಡ್ಲಿಲ್ಲ. ಬಟ್ ಇಲ್ಲಿ ಹಲವಾರು ಬೆಳವಣಿಗೆಗಳು ಕೂಡ ಇಂಗ್ಲೆಂಡಿನಲ್ಲಿ ಆದವು, ಭಾರತದಲ್ಲಿ ಕೂಡ ಆದವು. ಅಲ್ಲಿವರೆಗೆ ವಿರೋಧ ಪಕ್ಷದಲ್ಲಿದ್ದಂತಹ ಕ್ಲೆಮೆಂಟ್ ಆಟ್ಲಿಯರ್ ಅವರು, ಲೇಬರ್ ಪಕ್ಷ, ಈ ಬಿಲಾಂಗ್ಸ್ ಟು ದಿ ಲೇಬರ್ ಪಾರ್ಟಿ, ಅವ್ರು ಏನಾಗ್ತಾ ಇದ್ರು ಅಂದ್ರೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಬ್ರಿಟನ್ನಿನ ಪಾರ್ಲಿಮೆಂಟ್ ನಲ್ಲಿ ಭಾರತಕ್ಕೆ ಸ್ವತಂತ್ರವನ್ನ ಕೊಡಬೇಕು, ಭಾರತೀಯರನ್ನ ಶೋಷಣೆ ಮಾಡಬಾರದು ಅನ್ನುವಂತಹ ಒಂದು ರೀತಿಯ ಸಿಂಪತಿ, ಸಹಾನುಭೂತಿಯನ್ನ ಭಾರತೀಯರ ಬಗ್ಗೆ ಏನು ಹೊಂದಿದ್ರು. ಅದೃಷ್ಟವಶಾತ್ ಆ 1945ರ ನಂತರ ದ್ವಿತೀಯ ಜಾಗತಿಕ ಮಹಾಯುದ್ಧದ ನಂತರ ಏನು ಇಂಗ್ಲೆಂಡಿನಲ್ಲಿ ಲೋಕಸಭೆಗೆ ಚುನಾವಣೆಗಳು ನಡೆದವು, ಅದರಲ್ಲಿ ಅದೃಷ್ಟವಶಾತ್ ಅವರೇ ಪ್ರಧಾನಮಂತ್ರಿಯಾಗಿ, ಅವರ ಪಕ್ಷವೇ ಬಹುಮತವನ್ನು ಪಡೆದು ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಿಬಿಟ್ಟಿದ್ರು. ಅಂದ್ರೆ ಯಾರು ನಮ್ಮ ಪರವಾಗಿ ವಿರೋಧ ಪಕ್ಷದಲ್ಲಿದ್ದಾಗ ಮಾತನಾಡ್ತಾ ಇದ್ರು, ಅದೃಷ್ಟವಶಾತ್ ಅವರೇ ಆಗಿಬಿಟ್ರು. ವಿನ್ಸ್ಟನ್ ಚರ್ಚಿಲ್ ರವರು ಸೋತು ಹೋದ್ರು. ಹೀಗಾಗಿ ಇದು ಒಂದು ಕೂಡ ನಮಗೆ ಪ್ಲಸ್ ಪಾಯಿಂಟ್ ಆಯಿತು. ತದನಂತರದಲ್ಲಿ ದ್ವಿತೀಯ ಜಾಗತಿಕ ಮಹಾಯುದ್ಧದಲ್ಲಿ ಇಂಗ್ಲೆಂಡ್ ಜಯಶಾಲಿ ಆಗಿದ್ರು ಕೂಡ ಆರ್ಥಿಕವಾಗಿ ಬಹಳ ದಿವಾಳಿ ಎದ್ದು ಬಿಡ್ತು. ಎಷ್ಟು ದಿವಾಳಿ ಎದ್ದು ಅಂತಂದ್ರೆ ತಾನೇನೆಲ್ಲ ವಸಾಹತುಗಳನ್ನ ವಶಪಡಿಸಿಕೊಂಡಿತ್ತು, ಆ ವಸಾಹತುಗಳ ಆಡಳಿತವನ್ನ ನಡೆಸಲಾರದಷ್ಟು ದುರ್ಬಲವಾಗಿರುತ್ತದೆ. ಫಿನಾನ್ಷಿಯಲಿ ದಟ್ ಕಂಟ್ರಿ ಬಿಕಮ್ ದ ವೆರಿ ವೀಕ್, the colonies they have hold to run their administration. ಅದು ನಡೆಸಲಿಕ್ಕೆ ಆಗ್ಲಿಲ್ಲ ಅವರು. ಅದನ್ನು ಕೂಡ ಒಂದು ಕಾರಣ. ಅಂದ್ರೆ ಹೀಗೆ ಅಂದ್ರೆ ಯಾವುದೇ ಒಂದು ಸಮಯ ಸಂದರ್ಭ ಬಂತು ಇಂಗ್ಲೆಂಡಿಗೆ, ಆ ಎಲ್ಲಾ ಪ್ರಯತ್ನಗಳ ಫಲವಾಗಿ ಮತ್ತು ನಮ್ಮ ಸ್ವತಂತ್ರ ಹೋರಾಟಗಾರರ ಬಲವಾಗಿ, ದೇಶಭಕ್ತರ ಪ್ರಾಣ ತ್ಯಾಗ ಇವೆಲ್ಲದರ ಕಾರಣದಿಂದಾಗಿ ನಮಗೇನು ಸಿಕ್ಕಿಬಿಡುತ್ತೆ ಸ್ವಾತಂತ್ರ್ಯ 1900. ಬಟ್ ಅದಕ್ಕಿಂತಲೂ ಮುಂಚಿತವಾಗಿ ಆ ಕ್ಲೆಮೆಂಟ್ ಆಟ್ಲಿಯರ್ ಅವರು ಏನ್ ಮಾಡಿದ್ರು ಅಂದ್ರೆ ಭಾರತಕ್ಕೆ ಒಂದು ನಿಯೋಗವನ್ನ ಕಳಿಸ್ತಾರೆ. ಕ್ಯಾಬಿನೆಟ್ ನಿಯೋಗ ಅಂತ ನಿಮಗೆಲ್ಲ ಗೊತ್ತಿದೆ. ಅಲೆಕ್ಸಾಂಡರ್, ಡಾಕ್ಟರ್ ಬಿ.ಸಿ. ಅಲೆಕ್ಸಾಂಡರ್, ಲಾರ್ಡ್ ಮೆಥಿಕ್ ಲಾರೆನ್ಸ್, ತದನಂತರದಲ್ಲಿ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಆಯೋಗ ಅಂತ ನೀವು ಓದಿರ್ತೀರಿ, 1927ರಲ್ಲಿ ಬಂದಿರತಕ್ಕಂಥ ಅದರ ಆಯೋಗವನ್ನು ಕಳಿಸಿ ಭಾರತಕ್ಕೆ ನಾವು ಸ್ವಾತಂತ್ರ್ಯವನ್ನು ನೀಡಬೇಕು, ರಾಜಕೀಯ ಸ್ವಾತಂತ್ರ್ಯವನ್ನು ಅವರಿಗೆ ಹಸ್ತಾಂತರ ಮಾಡಬೇಕು. ಆಫ್ಟರ್ ಟ್ರಾನ್ಸ್ಫರಿಂಗ್ ದ ಪೊಲಿಟಿಕಲ್ ಫ್ರೀಡಮ್ ಟು ದ ಇಂಡಿಯನ್ಸ್ ದೇ ವಾಂಟ್ ಟು ರೂಲ್ ದೆಮ್ಸೆಲ್ಸ್. ತಮ್ಮಷ್ಟಕ್ಕೆ ತಾವೇ ಆಳ್ಕೊಳ್ಬೇಕು. ಮತ್ತೆ ಇಲ್ಲಿ ಕೂಡ ಭಾರತೀಯರು ಏನ್ ಮಾಡಿದ್ರು ಅಂದ್ರೆ ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಾಯವನ್ನು ಹಾಕಿ ನೀವೇ ಸಂವಿಧಾನವನ್ನು ರಚನೆ ಮಾಡಿ ಅಂತ ಹೇಳ್ಬಿಟ್ರು. ನಮ್ಮ ಜನ ಬಹಳ ಬುದ್ಧಿವಂತರು, ಯಾವ್ದು ಮೈಮೇಲೆ ಹಾಕೊಳ್ಳೋದಿಲ್ಲ, ಹೌದಾನೆ. ಬಟ್ ಆ ಬ್ರಿಟಿಷರು ಹೇಳಿದ್ರು ಯಾವುದೇ ಕಾರಣಕ್ಕಾಗಿ ಕೂಡ ನಿಮ್ಮ ಭಾರತೀಯರ ಸಂವಿಧಾನವನ್ನ ನಾವು ಮಾಡೋದಿಲ್ಲ. ಯಾಕಂತಂದ್ರೆ ಮಾಡಿದ್ರೆ ಏನಾಗ್ಬೋದ್ರಿ? ಯಾಕಂದ್ರೆ ಭಾರತೀಯರು ನಿಷ್ಠೆಯನ್ನು ತೋರಿಸದೆ ಹೋಗ್ಬೋದು. ದೇ ಶುಡ್ ನಾಟ್ ಬಿ ದ ಲಾಯಲ್ ಟು ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಕಾನ್ಸ್ಟಿಟ್ಯೂಷನ್ ಗೆ ನಿಮ್ಮ ಭಾರತೀಯರೇ ಅದಕ್ಕೆ ನಿಷ್ಠೆಯನ್ನು ತೋರಿಸದೆ ಹೋಗುವುದು. ಹೀಗಾಗಿ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಶುಡ್ ಬಿ ದ ಫ್ರೇಮ್ಡ್ ಬೈ ದ ಇಂಡಿಯನ್ಸ್ ಓನ್ಲಿ. ಯಾರು ರಚನೆ ಮಾಡಬೇಕಂದ್ರೆ ಭಾರತೀಯರು ರಚನೆ ಮಾಡಬೇಕು, ಅಂದಾಗ ಮಾತ್ರ ಅದಕ್ಕೆ ಹೆಚ್ಚಿನ ಮೌಲ್ಯ ಇರ್ತದೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಟು ಇಲ್ಲ ಏನೇನು ಪರಿಸ್ಥಿತಿಗಳಿವೆ ಅಂತ ಹೇಳ್ಬಿಟ್ಟು ಅಧ್ಯಯನ ಮಾಡ್ಲಿಕ್ಕೆ ಆ ಸಮಿತಿ ಬಂದಾಗ ನಿಮ್ಗೆಲ್ಲ ಗೊತ್ತಿದೆ. ಆಗ ಇವತ್ತೆಲ್ಲ ನಾವು ಲೋಕಸಭೆಗೆ, ವಿಧಾನಸಭೆಗಳಿಗೆ, ನಿಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ನಡೆಸಲಿಕ್ಕೆ ಚುನಾವಣಾ ಆಯೋಗ ಇದೆ. ದರ್ ಇಸ್ ಇಂಡಿಪೆಂಡೆಂಟ್, ದ ಕಾನ್ಸ್ಟಿಟ್ಯೂಷನಲ್ ಒರಿಜಿನ್ ಬಾಡಿ ಇಸ್ ದೇರ್ to conduct the elections for the Lok Sabha, your legislative assemblies and as well as the local self government. ಬಟ್ ಇದೆಲ್ಲ ಏನಾಗಿತ್ತು, ನಾವು ಮಾತಾಡ್ತಕ್ಕಂಥ ಪರಿಸ್ಥಿತಿ 1946ರಲ್ಲಿ, ಅಂದ್ರೆ ಸ್ವಾತಂತ್ರ್ಯದ ಪೂರ್ವದ ಪರಿಸ್ಥಿತಿ. ಏನ್ ವ್ಯವಸ್ಥೆ ಇಲ್ಲ. ಹೀಗಾಗಿ ಸಂವಿಧಾನವನ್ನ ಯಾರು ರಚನೆ ಮಾಡಬೇಕು? ಹೂ ವಾಂಟ್ ಟು ಕಂಪೋಸ್, ಹೂ ವಾಂಟ್ ಟು ರೈಟ್. ಅದೇನು ಕತೆ ಕಾದಂಬರಿನ ಕಡೆ ಕೂತ್ಕೊಂಡು ಬರೀಲಿಕ್ಕೆ ಒಂದು ನಾಟಕನ ಅಲ್ಲ. ಯಾಕಂದ್ರೆ ಸಂವಿಧಾನ ಅಂತಂದ್ರೆ ಈ ದೇಶದ ಮೂಲಭೂತ ಕಾನೂನು. ಅದು ಈ ದೇಶದ ಆಡಳಿತ ವ್ಯವಸ್ಥೆಯನ್ನ ರೂಪಿಸಬೇಕು. ಜನರ ಹಕ್ಕುಗಳೇನು, ಸರ್ಕಾರದ ಜವಾಬ್ದಾರಿಗಳೇನು, ಜನರ ಹಕ್ಕುಗಳಿಗೇನಿವೆ, ಕರ್ತವ್ಯಗಳೇನಿವೆ, ಹೌದಾನೆ. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಂವಿಧಾನಿಕ ಸಂಸ್ಥೆಗಳೇನಿವೆ ಅವುಗಳ ಬಗ್ಗೆ ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿ ನಮ್ಮ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ, ಧಾರ್ಮಿಕ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಸರಿ ಹೊಂದುವಂತಹ ಸಂವಿಧಾನವನ್ನ ರಚನೆ ಮಾಡಬೇಕು. ಹಾಗಾದ್ರೆ ಯಾರು ಮಾಡಬೇಕು? ಹೂ ವಾಂಟ್ ಟು ಕಾನ್ಫಿಗರೇಟ್, ಹೂ ವಾಂಟ್ ಟು ಕಂಪೋಸ್, ಹೂ ವಾಂಟ್ ಟು ಫಾರ್ಮುಲೇಟ್. ಯಾರು ಬರೀಬೇಕು, ಯಾರು ರಚನೆ ಮಾಡಬೇಕು ಅಂತಂದಾಗ ಅದೇ ಒಂದು ಆ ಸಮಿತಿ ಸಜೆಷನ್ ಕೊಡ್ತದೆ. ಏನು ಅಂತಂದ್ರೆ ನೀವು ಏನ್ ಮಾಡಿ ಅಂತಂದ್ರೆ ನೋಡಿ, ಆಗಲ್ಲ ಭಾರತ ಈಗ ನೀವೊಂದು ಭೂಪಟದಲ್ಲಿ ನೋಡ್ತಾ ಇರ್ತಾರೆ, ಅಖಂಡವಾಗಿರ್ತಕ್ಕಂಥ ಭಾರತ ಆ ರೀತಿಯಾಗಿಲ್ಲ. ಯಾಕಂದ್ರೆ ಅಲ್ಲಿ ಬ್ರಿಟಿಷ್ ಇಂಡಿಯಾ ಮತ್ತು ನಿಮ್ಮ ಇಂಡಿಜಿನಿಯಸ್ ರೂಲರ್ಸ್
ಎರಡು ಭೂಪ್ರದೇಶವನ್ನ ಬಹಳ ಸ್ಪಷ್ಟವಾಗಿ ಬ್ರಿಟಿಷರು ಅದನ್ನ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ರು. ಹಳದಿ ಬಣ್ಣದಿಂದ ತೋರಿಸ್ತಾ ಇದ್ರು. ಅದೆಲ್ಲವೂ ಕೂಡ ಬ್ರಿಟಿಷರ ಪ್ರಾಂತ್ಯಗಳೇ. ನಿಮ್ಮ ಮದ್ರಾಸ್ ಪ್ರಾವಿನ್ಸಸ್ ಇರ್ಬೋದು, ಈ ಪ್ರಸ್ತುತ ನಿಮ್ಮ ಬಳ್ಳಾರಿ ಏನು ಬರ್ತಾ ಇದೆ, ಅವೆಲ್ಲ ಮದ್ರಾಸ್ ಪ್ರಾಂತ್ಯದಲ್ಲಿ ಇದ್ದಂತವ್ರೆ. ಮುಂಬೈ ಪ್ರಾಂತ್ಯ, ಪಂಜಾಬ್ ಪ್ರಾಂತ್ಯ, ಬೆಂಗಾಲ್ ಪ್ರಾಂತ್ಯ. ಯಾಕಂದ್ರೆ ಬ್ರಿಟಿಷರಿಗೆ ಅವರಿಗೆ ಮನವರಿಕೆ ಆಗಿತ್ತು. ಯಾಕಂದ್ರೆ ಇಂಗ್ಲೆಂಡಿನಲ್ಲಿ ಏಕಾತ್ಮಕ ಸರ್ಕಾರ ಪದ್ಧತಿ ಯಶಸ್ವಿಯಾಗಿತ್ತು. ಯಾಕಂದ್ರೆ ಅಲ್ಲಿ ಒಂದೇ ಭಾಷೆ, ಒಂದೇ ಸಂಸ್ಕೃತಿ ಎಲ್ಲ ಇದೆ ಮತ್ತು ಬಹಳ ಭೌಗೋಳಿಕವಾಗಿ ಕೂಡ ಚಿಕ್ಕದು. ನಿಮ್ಮ ಕರ್ನಾಟಕ ಎದುರಿಸಿದೆ ಇಂಗ್ಲೆಂಡ್, ಬಟ್ ಆದ್ರೂ ಕೂಡ ಇಡೀ ಜಗತ್ತನ್ನು ಆಳಿದ್ದಾರೆ. ಹಲವಾರು ರಾಷ್ಟ್ರಗಳನ್ನು ವಶಪಡಿಸಿಕೊಂಡು ಕೆನಡಾ, ಅಮೆರಿಕದಂತಹ ಬೃಹತ್ ರಾಷ್ಟ್ರವು ಕೂಡ ಬ್ರಿಟಿಷರು ಆಳಿದ್ದಾರೆ ಅಂದ್ರೆ ಆಶ್ಚರ್ಯ ಹೌದಾನೆ. ಹೀಗಾಗಿ ಅದೇನಾಯ್ತು ಅಂದ್ರೆ 1900 ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಬಂದಾಗ ಬರಬರ್ತಾ ಏನಾಯ್ತು ಅಂದ್ರೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನಾಯ್ತು, ಅದರ ಮುಖ್ಯವಾದಂತಹ ಪರಿಣಾಮನೇ ಇಲ್ಲಿ ನೇರವಾಗಿ ಬ್ರಿಟನ್ ಸಂಸತ್ತಿನಿಂದ ಭಾರತವನ್ನು ಆಳ್ತೀವಿ ಅಂತ ಹೇಳಿದ್ರಲ್ಲ. ಹೀಗಾಗಿ ಅದು ಯಶಸ್ವಿ ಆಗ್ಲಿಲ್ಲ. ಅವ್ರಿಗೆ ಗೊತ್ತಾಯ್ತು ಇದು ಭಾರತ, ಇದು ಎಲ್ಲದರಲ್ಲಿ ಕೂಡ ಬಹುತ್ವ ಇದೆ, ಏಕತೆ ಅನ್ನೋದು ಯಾವುದರಲ್ಲಿ ಇಲ್ಲ. ಧರ್ಮ ಕೇಳ್ತೀರಾ, ಸಾಕಷ್ಟು ಧರ್ಮಗಳಿವೆ, ಅಸಂಖ್ಯಾತ ಧರ್ಮಗಳಿವೆ. ಭಾಷೆ, ಸಂಸ್ಕೃತಿ, ಆಹಾರ ಪದ್ಧತಿ, ನಮ್ಮ ಉಡುಗೆ ತೊಡುಗೆ ಸಾಕಷ್ಟು ಎಲ್ಲದರಲ್ಲಿಯೂ ಕೂಡ ಬಹುತ್ವ ಇದೆ. ಎಲ್ಲಿಯೂ ಕೂಡ ಏಕತ್ವ ಇಲ್ಲ. ಇಂತಹ ಬಹುತ್ವದಲ್ಲಿ ಏನ್ ಮಾಡಬೇಕಾಗಿದೆ, ನಾವು ಏಕತೆಯನ್ನು ಸಾಧಿಸಬೇಕಾಗಿದೆ. ವಿ ವಾಂಟ್ ಟು ಅಚೀವ್ ದ ಇಂಟಿಗ್ರಿಟಿ ಅಮಾಂಗ್ ಆಲ್ ದೀಸ್ ದ ಪ್ಯೂರಿಟಿ. ಇವೆಲ್ಲ ಈ ಪ್ಲೂರಲಿಟಿ ಏನಿದೆ, ಬಹುತ್ವ ಏನಿದೆ, ಆ ಈ ಕಾರಣಕ್ಕಾಗಿ ಇಡೀ ಭಾರತವನ್ನು ಅವ್ರು ಏನ್ ಮಾಡಿದ್ರೆ ಸುಮ್ಮನೆ 4 ಭಾಗಗಳನ್ನಾಗಿ ವಿಂಗಡಿಸಿಬಿಟ್ರು. ಹೀಗಾಗಿ ಆ ಮದ್ರಾಸ್ ಪ್ರಾಂತ್ಯದಲ್ಲಿ ಕೂಡ ನಾವು ನಿಮಗೆ ಬರ್ತಾ ಇದ್ದೀವಿ ಅಂತ ಹೇಳಿದೆ. ಹೀಗಾಗಿ ಇಂತಹ ಹಲವಾರು ಸಂಗತಿಗಳೇನಿವೆ ಮುಂದೆ. ಮತ್ತು ಅಷ್ಟೇ ಅಲ್ಲದೆ ಏನಾಗಿತ್ತು, ನಮ್ಮಲ್ಲಿ ಈ ಭೂಪ್ರದೇಶವನ್ನು ನಮ್ಮ ದೇಶೀಯ ಸಂಸ್ಥಾನಗಳು, ಅರಸರುಗಳು ಆಳ್ತಾ ಇದ್ದಲ್ಲ. ಮೈಸೂರಿನ ರಚನಾ ಸಭೆಗೆ ಸದಸ್ಯರುಗಳನ್ನ ಯಾವ ರೀತಿಯಾಗಿ ನೋಡಿ, ಸಂವಿಧಾನದ ರಚನಾ ಸಭೆ ಅಂದ್ರೆ ಏನು, ಸಂವಿಧಾನವನ್ನ ರಚನೆ ಮಾಡತಕ್ಕಂಥ ಉದ್ದೇಶಕ್ಕಾಗಿ ಹಲವಾರು ವ್ಯಕ್ತಿಗಳಿಂದ ಕೂಡಿಕೊಂಡಿರ್ತಕ್ಕಂಥ ಒಂದು ಸಮಿತಿ ಅದು. ಅದರಲ್ಲಿ ಪೊಲಿಟಿಷಿಯನ್ಸ್ ಇರ್ತಾರೆ, ರಾಜಕಾರಣಿಗಳು ಇರ್ತಾರೆ, ಸಂವಿಧಾನ ತಜ್ಞರು ಇರ್ತಾರೆ, ಸಮ್ಟೈಮ್ ಹಿಸ್ಟೋರಿಯನ್ಸ್, ಇತಿಹಾಸ ತಜ್ಞರು ಕೂಡ ಇದ್ರು ಅದರಲ್ಲಿ ಹೌದಾ. ಹೀಗಾಗಿ ಆ ಸಂವಿಧಾನದ ರಚನಾ ಸಭೆಗೆ ಸದಸ್ಯರುಗಳನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡಬೇಕು ಅನ್ನುವಂತ ಪ್ರಶ್ನೆ ಬಂದಾಗ ಆ ಕಮಿಟಿ ಏನ್ ಮಾಡಿತು ಅಂದ್ರೆ, ಈಗಾಗಲೇ ದ್ವಿತೀಯ ಜಾಗತಿಕ ಮಹಾಯುದ್ಧ ಮುಕ್ತಾಯವಾದ ನಂತರ ನಿಮಗೆ ಸ್ವಾತಂತ್ರ್ಯ ಕೊಡ್ತೇವೆ ಅಂತ ನಾವು ನಿಮಗೆ ಹೇಳಿದ್ದೇವೆ. ಬಟ್ ಇಲ್ಲಿವರೆಗೂ ಕೂಡ ಸಂವಿಧಾನ ಸಿದ್ಧವಾಗಿಲ್ಲ. ಹೀಗಾಗಿ ಆದಷ್ಟು ಬೇಗ ಏನಾಗಬೇಕು ಅಂದ್ರೆ ವಿಳಂಬವನ್ನ ತಪ್ಪಿಸುವಂತ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಆ ದೇಶೀಯ ಸಂಸ್ಥಾನಗಳಿಂದ ಕೆಲವು ಜನರನ್ನ ನಾಮಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು, ನಾಮಿನೇಟ್ ಮೆಂಬರ್ ಆಗ್ಲಿಕ್ಕೆ ಕೂಡ. ಅಂತದ್ರಲ್ಲಿ ನಮ್ಮ ಕರ್ನಾಟಕದಿಂದ ಅಥವಾ ಮೈಸೂರು ರಾಜ್ಯ ಅಂತ ಏನಾಗಿ ಕರಿತಾ ಇದ್ರೆ, ನಮ್ಗೆಲ್ಲ ಗೊತ್ತಿದೆ ಕರ್ನಾಟಕ ಅಂತ ನಾಮಕರಣ ನವೆಂಬರ್ 1, 1973 ದೇವರಾಜ ಅರಸರು ಅವರು ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ. ಅದಕ್ಕಿಂತಲೂ ಮೈಸೂರು ಸಂಸ್ಥಾನದಿಂದ ನಿಮ್ಮ ಎಸ್ ನಿಜಲಿಂಗಪ್ಪನವರು ಕೂಡ ಮೈಸೂರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಅವರೆಲ್ಲರೂ ಕೂಡ ಆಯ್ಕೆಯಾಗಿದ್ರು ಅನ್ನುವಂತ ಸಂಗತಿ ನಿಮ್ಗೆಲ್ಲ ಗೊತ್ತಿರಲಿ. ಹೀಗಾಗಿ ನೋಡಿ, ಆ ಸಂದರ್ಭದಲ್ಲಿ ದೇಶವು ಕೂಡ ಇಬ್ಬಾಗ ಆಗಿಲ್ಲ, ಪಾರ್ಟಿಷನ್ ಆಗಿಲ್ಲ. 1947ರಲ್ಲಿ ಆಗಿತ್ತು. ನಿಮ್ಮ ಮೌಂಟ್ ಬ್ಯಾಟನ್ ಪ್ಲಾನ್ ನ ಪ್ರಕಾರವೇ ನಮ್ಮ ದೇಶ ಇಬ್ಬಾಗ ಆಗುದು, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಹೀಗಾಗಿ ದೇಶ ಇಬ್ಬಾಗವಾದಂತಹ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಅಖಂಡವಾಗಿದ್ವಲ್ಲ, ಅಂತಹ ಸಂದರ್ಭದಲ್ಲಿ ಇಲ್ಲಿ ಎರಡೂ ಅಖಂಡವಾಗಿರ್ತಕ್ಕಂತಹ ಭಾರತದಿಂದ ಸುಮಾರು ಹತ್ರ 392ಕ್ಕಿಂತಲೂ ಹೆಚ್ಚು ಜನ ಇಲ್ಲಿ ಆಯ್ಕೆ ಆಗ್ತಾರೆ. ಅವರೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ಸಂವಿಧಾನದಲ್ಲಿ ಏನೆಲ್ಲ ವಿಷಯಗಳಿರಬೇಕು, ಭೂಪ್ರದೇಶ, ಒಕ್ಕೂಟ, ಅದರ ಸರ್ಕಾರ, ಪೌರತ್ವ, ಸರ್ಕಾರದ ಕೇಂದ್ರ ಸರ್ಕಾರ ಹೇಗಿರ್ಬೇಕು, ಹೀಗೆ ಹಲವಾರು ವಿಷಯಗಳು ಏನ್ ಬರ್ತದೆ ಅವುಗಳನ್ನೆಲ್ಲ ಕೂಲಂಕಷವಾಗಿ ಪರಿಶೀಲಿಸಲಿಕ್ಕೆ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಹಲವಾರು ಸಮಿತಿ, ಉಪ ಸಮಿತಿಗಳನ್ನ ಅವರು ನೇಮಕಾತಿ ಮಾಡ್ಕೊಂಡಿದ್ರು. ಆ ಎಲ್ಲಾ ಸಮಿತಿಗಳು ಕೊಟ್ಟಂತಹ ಆಧಾರಗಳ ಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೇಲೆ ಬಹು ದೊಡ್ಡ ಜವಾಬ್ದಾರಿ ಇತ್ತು. ಆ ಕರಡು ಸಮಿತಿಯ ಅಥವಾ ರಾಜ್ಯಾಂಗ ಕರಡು ಸಮಿತಿ ಅಂತ ಏನು ಕರೀತಾ ಇದ್ದಾರೆ, ಅದರ ರಚನೆ ಅಧ್ಯಕ್ಷರಾಗಿ ಅವರು ನಿರ್ವಹಿಸಿರ್ತಕ್ಕಂಥ ಪಾತ್ರ ಬಹಳ ಅತ್ಯಮೂಲ್ಯವಾಗಿದೆ. ಆದ್ದರಿಂದಲೇ ಅವರನ್ನ ಭಾರತದ ಸಂವಿಧಾನದ ಪಿತಾಮಹ ಅಂತೇಳಿ ನಾವೆಲ್ಲರೂ ಕೂಡ ಕರೀತಾ ಇದ್ದೇವೆ. ನೋಡಿ, ಇದನ್ನ ಅಧ್ಯಯನ ಮಾಡ್ಲಿಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಆ ಎಲ್ಲಾ ಸಮಿತಿಗಳು ಕೊಟ್ಟಿರತಕ್ಕಂಥ ತೀರ್ಪುಗಳ ಆಧಾರದ ಮೇಲೆ ನಮ್ಮ ಭಾರತೀಯ ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿ ಹೇಗಿತ್ತು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮ ಭಾರತೀಯ ಸಮಾಜವನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ನಂತರ ಕಾಡ್ತಕ್ಕಂತಹ ಸಮಸ್ಯೆಗಳು ಏನಿತ್ತು ಅಂದ್ರೆ ಸತಿಸಾಗಮನ ಪದ್ಧತಿ ಇತ್ತು. ಹೆಣ್ಣು ಮಕ್ಕಳನ್ನ ಅಂದ್ರೆ ಮಹಿಳೆಯರಿಗೆ ಶಿಕ್ಷಣವೇ ಅವಕಾಶನೇ ಇರಲಿಲ್ಲ ಅಲ್ಲಿ, ಹೌದಾನೆ. ಹೊಲಕ್ಕೆ ಪುರುಷ, ಹೊಲಗೆ ಸ್ತ್ರೀ, ಈ ರೀತಿಯಾಗಿರ್ತಕ್ಕಂತಹ ಒಂದು ಕಲ್ಪನೆಗಳು. ಹೀಗಾಗಿ ಜ್ಯೋತಿಬಾ ಫುಲೆ, ಡಾಕ್ಟರ್ BR ಅಂಬೇಡ್ಕರ್, ಸಾವಿತ್ರಿಬಾ ಫುಲೆ, ಇಂತಹ ಮಹಾನ್ ವ್ಯಕ್ತಿಗಳು, ರಾಜಾ ರಾಮಮೋಹನ್ ರಾಯ್, ಅಂತಹ ಮಹಾನ್ ವ್ಯಕ್ತಿಗಳು ಬರುವವರೆಗೂ ಕೂಡ ಮಹಿಳೆಯರನ್ನ ಸಂಪೂರ್ಣವಾಗಿ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿಬಿಟ್ಟಿದ್ದು. ಆ ವಿಷಯಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ನೀವೆಲ್ಲ ಬಹಳ ಪುಣ್ಯವಂತರು. ಯಾಕಂದ್ರೆ ಇವರ ಕಾಲೇಜಿಗೆ ಬರ್ತಾ ಇದ್ದಿಲ್ಲ, ತಾನೇ ಮುಂದೆ ವಿಶ್ವವಿದ್ಯಾಲಯದ ಮೆಟ್ಲಲ್ಲಿ ಕೂಡ ಹತ್ತಾ ಇದ್ದೀರಿ ಉನ್ನತ ಶಿಕ್ಷಣದಲ್ಲಿ.
ಹೀಗಾಗಿ ಅಂತಹ ಸಂದರ್ಭದಲ್ಲಿ ಏನಾಗ್ಬಿಡ್ತು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೆ ಬಹಳ ಜವಾಬ್ದಾರಿ ಇತ್ತು. ಹೀಗಾಗಿ ಬಹಳಷ್ಟು ಅಧ್ಯಯನವನ್ನ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರು 150ಕ್ಕಿಂತಲೂ ಹೆಚ್ಚು ರಾಷ್ಟ್ರಗಳ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ನಮ್ಮ ಭಾರತೀಯ ಸಮಾಜದ ನೋಡಿ ಅಸ್ಪೃಶ್ಯತೆ ಇದೆ, ಒಂದು ಕಡೆ ಜಾತೀಯತೆ ಇದೆ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವರ್ಗ ಇದೆ, ನಿಮ್ನ ವರ್ಗ ಇದೆ. ಇಲ್ಲಿ ಹೇಗೆ ಈ ಅಸಮಾನತೆಯಲ್ಲಿ ಏನ್ ಮಾಡಬೇಕಾಗಿದೆ, ಸಮಾನತೆಯನ್ನ ಸಾಧಿಸಬೇಕಾಗಿದೆ. ವೈಷಮ್ಯಗಳಿವೆ ಇಲ್ಲೆಲ್ಲ, ಇದರಲ್ಲಿ ಏಕತೆಯನ್ನ ಮಾಡಬೇಕಾಗಿದೆ. ಅಸಮದಲ್ಲಿ ಸಮತೆ, ವಿಷಮದಲ್ಲಿ ಮೈತ್ರಿ, ಅಸಮಂಜಸದಲ್ಲಿ ಸಮನ್ವಯ. ಈ ರೀತಿಯಾಗಿರ್ತಕ್ಕಂಥ ಒಂದು ವಿಷಮಯ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಬೇಕು ಅನ್ನುವಂತಹ ದೊಡ್ಡ ಸಮಸ್ಯೆ ಇತ್ತು. ಅವೆಲ್ಲಾ ಸಮಸ್ಯೆಗಳನ್ನ ಜವಾಹರ್ಲಾಲ್ ನೆಹರು, ತದನಂತರದಲ್ಲಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಬಿ ಎನ್ ರಾವ್, ಬಹಳಷ್ಟು ಜನ ಮಹಿಳಾ ಸದಸ್ಯರುಗಳು ಕೂಡ ಇದ್ರು, ರಾಜ್ಕುಮಾರಿ ಅಮೃತ್ ಕೌರ್, ಸರೋಜಿನಿ ನಾಯ್ಡು, ತಾನೆ ಬಹಳಷ್ಟು ಎಲ್ಲಾ ಜನಾಂಗದ ಪರಿಶಿಷ್ಟ ಜಾತಿಯವರು, ಪಂಗಡದವರು, ಮಹಿಳೆಯರು, ಅದರಲ್ಲಿ ಉನ್ನತ ವರ್ಗದವರು, ಎಲ್ಲಾ ರೀತಿಯಾಗಿರ್ತಕ್ಕಂತಹ ಒಂದು ಸಂಗತಿ ಕೂಡ ಇತ್ತು. ಅಂತಿಮವಾಗಿ ಆ ಸಂವಿಧಾನ ಏನ್ ಮಾಡಿದ್ರೆ ಭಾರತದ ಪ್ರಜೆಗಳಾದ ನಾವು ಅಂತ ಅನ್ನುವಂತಹ ಹೆಸರಿನಿಂದ ಆ ಸಂವಿಧಾನದ ರಚನಾ ಸಮಿತಿ ಏನಿದೆ ನಿಮ್ಗೆಲ್ಲ ಗೊತ್ತಿದೆ. ನವೆಂಬರ್ 26, 1949 ಅದನ್ನ ಆತ್ಮಾರ್ಪಿತ ಅದನ್ನ ನಮಸ್ಟಕ್ಕೆ ನಾವೇ ಅರ್ಪಿಸಿ ಕೊಳ್ತಾ ಇವೆ. ಅದಕ್ಕೇನೋ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಟೀಕೆ ಟಿಪ್ಪಣಿಗಳು ಇರ್ಬೋದು, ಸಮ್ ಕ್ರಿಟಿಸಿಸಮ್ಸ್ ಆರ್ ದೇರ್. ಯಾಕಂದ್ರೆ ಎಲ್ಲಾ ಭಾರತದ ಸಂವಿಧಾನದ ರಚನಾಕಾರನಿದ್ದಾರೆ ಅಥವಾ ಸಂವಿಧಾನದ ರಚನಾ ಸಮಿತಿ ಏನಿದೆ ನೇರವಾಗಿ ಭಾರತೀಯರಿಂದ ಆಯ್ಕೆ ಆಗಿರಲಿಲ್ಲ ಅಂತಕ್ಕಂಥ ಒಂದು ಇದೆ ದೋಷ, ಅದ ಒಂದು ಕೂಗಿದೆ, ಒಂದು ಟಿಪ್ಪಣಿ ಇದೆ, ಟೀಕೆ ಇದೆ. ಬಟ್ ಅದರಲ್ಲಿ ಸತ್ಯಾಂಶ ಇದ್ರೂ ಕೂಡ ಎಲ್ಲಾ ಭಾರತೀಯ ಅಥವಾ ಎಲ್ಲಾ ವರ್ಗದ ಜನರಿಗೆ ಒಪ್ಪಿಗೆಯಾಗುವಂತಹ ಸಂವಿಧಾನವನ್ನ ಅಂಬೇಡ್ಕರ್ ಮತ್ತು ಎಲ್ಲ ಆ ಸಂವಿಧಾನ ರಚನಾ ಸಮಿತಿ ಆಗಿದೆ ಅಂತ. ಮತ್ತು ಅಷ್ಟೇ ಅಲ್ಲದೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಏನಂದ್ರೆ ದ ಲಾಂಗೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್, ವಿಶ್ವದ ಬಹುದೊಡ್ಡ ಲಿಖಿತ ಸಂವಿಧಾನ. ಇದು ಲಿಖಿತ ಸಂವಿಧಾನ ಆಗಿದೆ ಮತ್ತು ಬೃಹತ್ ಆಗಿದೆ ಅಂತ ನೀವೆಲ್ಲ ಓದಿರ್ತೀರಿ, ಅಧ್ಯಯನ ಮಾಡ್ತೀರಿ. ಇದು ಯಾಕೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಅದರಲ್ಲಿ ಆಡಳಿತಕ್ಕೆ ಬೇಕಾಗ್ತಕ್ಕಂತ ಎಲ್ಲಾ ವಿಚಾರಗಳನ್ನು ಕೂಡ ಏನ್ ಮಾಡಿದ್ದಾರೆ, ಬಹಳಷ್ಟು ಸವಿಸ್ತಾರವಾಗಿ ಬರೆದಿದ್ದಾರೆ. ಆದ್ರಿಂದ ಟೀಕೆನೂ ಕೂಡ ಮಾಡಲಾಗಿದೆ. ಏನು ಅಂತಂದ್ರೆ ಇನ್ನೊಂದು ವಕೀಲರ ಸ್ವರ್ಗ, ದಿಸ್ ಇಸ್ ದ ಪ್ಯಾರಡೈಸ್ ಆಫ್ ದಿ ಲಾಯರ್ಸ್ ಅಂತ ಹೇಳಿ ಇರಬಹುದು, ಇಲ್ಲ ಅಂತಲ್ಲ. ಬಟ್ ಆದ್ರೂ ಕೂಡ ಅದಕ್ಕೆಲ್ಲ ಬೇಕಾಗ್ತಾ ಇದೆ ಅಂತಕ್ಕಂತಹ ಒಂದು ಸಂಗತಿ. ಇಲ್ಲಿ ಇನ್ನೊಂದು ಹಾಗಾದ್ರೆ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ. ಏನಂತಂದ್ರೆ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಓನ್ಲಿ ದ ಲಾಯರ್ಸ್ ಡಾಕ್ಯುಮೆಂಟ್. ಸಂವಿಧಾನ ಅನ್ನುವಂಥದ್ದು ಏನಿದೆಯಲ್ಲ ಇದು ಕೇವಲ ಅಥವಾ ರಾಜ್ಯಾಂಗ ಅನ್ನುವಂಥದ್ದು ಇದು ವಕೀಲರ ಒಂದು ದಾಖಲೆ ಅಲ್ಲ. ಅದೇನಾಗ್ತಾ ಇದೆ ಅಂತಂದ್ರೆ ಇಟ್ ಈಸ್ ಎ ವೆಹಿಕಲ್ ಆಫ್ ಲೈಫ್. ನಿಮ್ಮ ಜೀವನವನ್ನ ಮುಂದೂಡುವಂತಹ ಒಂದು ವಾಹನ ಇದ್ದಾಗೆ. ಮತ್ತು ಅಷ್ಟೇ ಅಲ್ಲದೆ ಇಟ್ಸ್ ದ ಸ್ಪಿರಿಟ್ ಈಸ್ ಆಲ್ವೇಸ್ ದ ಸ್ಪಿರಿಟ್ ಆಫ್ ಏಜ್. ಈ ಶತಮಾನದ ಈ ಒಂದು ಯುಗದ ಸ್ಫೂರ್ತಿ ಅನ್ನುವಂತಹ ವಿಚಾರವನ್ನ ಸಂವಿಧಾನದ ರಚನಾ ಸಭೆಯಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ದ್ವಿತೀಯ ಜಾಗತಿಕ ಮಹಾಯುದ್ಧದ ನಂತರ ಏನಾಯಿತು ಅಂತಂದ್ರೆ ಆ ಹಕ್ಕುಗಳಿಗಾಗಿ ನಿರಂತರವಾಗಿ ನಡೆದಿರ್ತಕ್ಕಂಥ ಹೋರಾಟದ ಫಲಶ್ರುತಿಯೇ ನಮ್ಮ ಸಂವಿಧಾನ ಅನ್ನುವಂತಹ ಒಂದು ಸಂಗತಿ. ಓಕೆ, ಇದೆಲ್ಲವೂ ಕೂಡ ಸಂವಿಧಾನದ ರಚನೆ ಅಂಬೇಡ್ಕರ್ ಅವರ ಪಾತ್ರ ಆಯಿತು. ಹಾಗಾದ್ರೆ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಮೌಲ್ಯಗಳನ್ನ ನೀವು ಎಲ್ಲೆಲ್ಲಿ ಕಾಣ್ತೀರಿ? ನಿಮ್ಮ ಪ್ರಿಯಾಂಬಲ್ ಅಲ್ಲಿ ಕಾಣ್ತಾ ಇದ್ದೀರಿ, ಸಂವಿಧಾನದ ಪ್ರಸ್ತಾವನೆಯನ್ನು ಕರೀತಾ ಇದ್ದೀರಿ. ಆ ಪ್ರಸ್ತಾವನೆಯಲ್ಲಿ ಎಲ್ಲಾ ಅಂಶಗಳು ಕೂಡ ಇದೆ. ಏನೇನಿದೆ ಇಲ್ಲಿ? ಸಾಕಷ್ಟು ಸಂಗತಿಗಳು ಕೂಡ ಇವೆ ತಾನೆ. ಭಾರತದ ಪ್ರಜೆಗಳಾದ ನಾವು ಅನ್ನುವಂತಹ ಸೆಂಟೆನ್ಸ್ ಇಂದಲೇ ಸ್ಟಾರ್ಟ್ ಆಗ್ತದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಟು ಹ್ಯಾವಿಂಗ್ ದ ಸಾಲಮನ್ ಟು ರಿಸಾಲ್ವ್ ಇಂಡಿಯಾ ಇಂಟು ಎ ಸಾವರಿನ್ ಡೆಮಾಕ್ರೆಟಿಕ್. ನೋಡಿ, ಹೀಗೆ ಆ ಎಲ್ಲಾ ಸಂಗತಿಗಳು ಕೂಡ ಏನಾಗ್ತಾ ಇವೆ ಅಂತಂದ್ರೆ ನಮ್ಮ ಸಂವಿಧಾನದ ಮೌಲ್ಯಗಳನ್ನ ನಾವು ಎಲ್ಲಿ ಕಾಣಬಹುದು ಅಂತಂದ್ರೆ ನಮ್ಮ ಸಂವಿಧಾನದ ಉದ್ದಕ್ಕೂ ಕಾಣ್ತಾ ಇದ್ದೇವೆ. ಅದು ಮೂಲಭೂತ ಹಕ್ಕುಗಳ ಚಾಪ್ಟರ್ ಆಗಿರ್ಬೋದು, ಅಥವಾ ನಿಮ್ಮ ಪೌರತ್ವ 2ನೇ ಭಾಗದಲ್ಲಿರ್ತಕ್ಕಂಥ ಪೌರತ್ವ ಆಗಿರ್ಬೋದು, 3ನೇ ಭಾಗದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳು, 4ನೇ ಭಾಗದಲ್ಲಿರ್ತಕ್ಕಂಥ ರಾಜನೀತಿ ನಿರ್ದೇಶಕ ತತ್ವಗಳಾಗಿರ್ಬೋದು, ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ. ಮತ್ತು ಅಷ್ಟೇ ಅಲ್ಲದೆ ನಿಮ್ಮ 18ನೇ ಭಾಗದಲ್ಲಿರ್ತಕ್ಕಂಥ ತುರ್ತು ಪರಿಸ್ಥಿತಿಗಳಲ್ಲಿಯೂ ಕೂಡ ಎಂತಹ ಸಂದರ್ಭದಲ್ಲಿ ನಾವು ಭಾರತದ ಸೇವೆಯನ್ನ ಮಾಡಬೇಕಾಗ್ತದೆ ಅನ್ನುವಂತಹ ಒಂದು ಸಂಗತಿ. ಹೀಗಾಗಿ ಇದರಲ್ಲಿ ವಿಶೇಷವಾಗಿ ಏನಾಗ್ತದೆ ಅಂದ್ರೆ ಪ್ರಸ್ತಾವನೆಯಲ್ಲಿರ್ತಕ್ಕಂತಹ ಮೂಲಭೂತ ತತ್ವಗಳನ್ನ ಕುರಿತು ನಾವು ಸ್ವಲ್ಪ ಅಧ್ಯಯನವನ್ನ ಮಾಡೋಣ. ನೋಡಿ, ಸ್ವಾತಂತ್ರ್ಯ ಹೋರಾಟ, ಲಿಬರ್ಟಿ ಅಂತ ಏನು ಕರೀತಾ ಇದ್ದೇವೆ. ಈ ಸ್ವಾತಂತ್ರ್ಯ ಅನ್ನುವಂಥದ್ದು ಇದಕ್ಕಾಗಿ ನಾವೇನ್ ಮಾಡಿದ್ರೆ ಸುಮಾರು ಒಂದು 2-2.5 ಶತಮಾನಗಳ ಕಾಲ ಬ್ರಿಟಿಷರ ಜೊತೆ ಇಲ್ಲಿ ಹೋರಾಟವನ್ನ ಮಾಡಿದ್ದೇವೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಬ್ರಿಟಿಷರ ಆಡಳಿತ ಕಾಲದಲ್ಲಿ ವಾಟ್ ಎವರ್ ದ ರೈಟ್ಸ್ ದೇ ಆರ್ ಎಂಜಾಯಿಂಗ್ ಇನ್ ದ ಲ್ಯಾಂಡ್ಸ್ ಆಫ್ ಇಂಡಿಯಾ, ಭಾರತದ ನೆಲದಲ್ಲಿ ಬ್ರಿಟಿಷರು ಏನು ಹಕ್ಕುಗಳನ್ನ ಎಂಜಾಯ್ ಮಾಡ್ತಾ ಇದ್ರು, ಅನುಭವಿಸ್ತಾ ಇದ್ರು, ಅವುಗಳ ಎಲ್ಲವನ್ನು ಕೂಡ ಭಾರತೀಯರನ್ನ ಏನ್ ಮಾಡಿಬಿಟ್ಟಿದ್ರು, ವಂಚಿತರನ್ನಾಗಿ ಮಾಡಿದ್ರು ಅವರು. ಉದಾಹರಣೆಗಾಗಿ ನೋಡಿ, ಬ್ರಿಟಿಷರು ಬಹಳ ಕಠಿಣ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನೆಲ್ಲ ಜಾರಿಯಲ್ಲಿ ತಂದ್ಬಿಟ್ರು. ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ, ಯಾರು ಬ್ರಿಟಿಷರ ವಿರುದ್ಧ
ಸೋಲೆತ್ತುತ್ತಾರೆ, ಧ್ವನಿ ಎತ್ತುತ್ತಾರೆ ಪತ್ರಿಕೆಗಳ ಮೂಲಕ. ಅದನ್ನ ದಮನ ಮಾಡಲಿಕ್ಕೆ ಲಾರ್ಡ್ ಲಿಟನ್ ಅಂತಕ್ಕಂಥ ವ್ಯಕ್ತಿ ನಿಮ್ಮ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಪತ್ರಿಕೋದ್ಯಮದ ಮೇಲೆ ನಿಷೇಧವನ್ನು ಜಾರಿಯಲ್ಲಿ ತಂದುಬಿಟ್ಟ. ಯಾರಾದ್ರೂ ಬ್ರಿಟಿಷರ ವಿರುದ್ಧ ನೀವು ಆ ಸಾಮ್ರಾಜ್ಯದ ವಿರುದ್ಧ ಅವರ ಆಡಳಿತದ ವಿರುದ್ಧ ಲೇಖನಗಳನ್ನ ಪ್ರಕಟ ಮಾಡಿದ್ರೆ ನಿಮಗೆ ಕಾಲಾಪಾನಿ ಶಿಕ್ಷೆ. ರೈತರ ಮೇಲೆ ದೌರ್ಜನ್ಯ, ನೀವು ಇಂತಹದೇ ಬೆಳೆಗಳನ್ನ ಬೆಳೆಯಬೇಕು. ಯಾಕಂದ್ರೆ ಬಾರ್ಡೋಲಿ ಸತ್ಯಾಗ್ರಹ ನೋಡಿದಿರಿ, ನೀಲಿ ಬೆಳೆಗಾರರ ಹೋರಾಟ ನೋಡಿದಿರಿ. ಆದಿವಾಸಿಗಳ ಮೇಲೆ ಶಸ್ತ್ರಾಸ್ತ್ರಗಳ ಕಾಯ್ದೆಯ ನಿಯಂತ್ರಣವನ್ನು ತಂದು ಯಾವುದೇ ಕಾರಣಕ್ಕಾಗಿ ಕೂಡ ನೀವೇನೋ ಒಂದು ಹೊಂದುವಾಗಿಲ್ಲ, ಶಸ್ತ್ರಾಸ್ತ್ರಗಳನ್ನ ಹೊಂದುವಂತಿಲ್ಲ. ಹೀಗಾಗಿ ಆ ಬೇಡರ ಹಲಗಲಿಯ ಹೋರಾಟ ಅಧ್ಯಯನ ಮಾಡಿದ್ದೀರಿ ನೀವೆಲ್ಲ. ಇದೆಲ್ಲವೂ ಕೂಡ ಈ ಎಲ್ಲ ಹೋರಾಟಗಳು ಏನು ಕಾಣ್ತಾ ಇವೆ ಅಂತಂದ್ರೆ ಹಕ್ಕುಗಳಿಗಾಗಿ ನಡೆದಿರ್ತಕ್ಕಂತ ಒಂದು ಹೋರಾಟನೇ ಸ್ವಾತಂತ್ರ್ಯ ಬೇಕು ಅಂತೇಳಿ. ಹೀಗಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ಮೇಲೆ 1885 ಯು ಅಟ್ ಬಾಂಬೆ, ನಿಮಗೆಲ್ಲ ಗೊತ್ತಿದೆ. ಸ್ಥಾಪನೆ ಆದ ಮೇಲೆ ವರ್ಷದಿಂದ ವರ್ಷಕ್ಕೆ ಏನು ಬ್ರಿಟಿಷ್ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇತ್ತು, ಅದರಲ್ಲಿ ನಮಗೂ ಕೂಡ ಸ್ವಾತಂತ್ರ್ಯ ಬೇಕು ಅನ್ನುವಂತಹ ಸಂಗತಿ. ನಮ್ಮ ಭಾರತಕ್ಕಿಂತಲೂ ಪೂರ್ವದಲ್ಲಿ ಸ್ವತಂತ್ರಗೊಂಡಿರತಕ್ಕಂಥ ರಾಷ್ಟ್ರಗಳು ಅಮೆರಿಕದ ಸ್ವಾತಂತ್ರ್ಯ ಘೋಷಣೆಯಾಗಿರ್ಬೋದು. ತದನಂತರದಲ್ಲಿ ಫ್ರಾನ್ಸ್ನ ಮಹಾಕ್ರಾಂತಿ 1789ರಲ್ಲಿ ಏನು ನಡೀತಾ ಇದೆ, ಅದರ ಒಂದು ಫಲಶ್ರುತಿಯ ಪರಿಣಾಮವಾಗಿಯೇ ಜಗತ್ತಿನ ಜನರಲ್ಲಿ ಏನಾಯ್ತು ಅಂತಂದ್ರೆ ಈ ಸ್ವಾತಂತ್ರ್ಯದ ಪರಿಕಲ್ಪನೆ ಹುಟ್ಟಿಕೊಳ್ಳಿಕ್ಕೆ ಪ್ರಾರಂಭವಾಯಿತು ಅನ್ನುವಂತಹ ಒಂದು ಸಂಗತಿ. ಹೀಗಾಗಿ ಸ್ವಾತಂತ್ರ್ಯ ಬೇಕು ಅನ್ನುವಂತಹ ಸಂಗತಿ ನೋಡಿ, ನನಗನ್ನಿಸುತ್ತೆ ಈ ಬ್ರಿಟಿಷರು ತಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯರ ಮೇಲೆ ಬಹಳ ಒತ್ತಾಯವಾಗಿ ಏನೆಲ್ಲ ಕಠಿಣ ಕಾನೂನುಗಳನ್ನು ತಂದಿದ್ರು, ನಮ್ಮ ದೇಶದಲ್ಲಿರ್ತಕ್ಕಂತಹ ಜಾತೀಯತೆಯನ್ನ, ಅಸ್ಪೃಶ್ಯತೆಯನ್ನ ಇವೆಲ್ಲವನ್ನು ಕೂಡ ಏನ್ ಮಾಡಬಹುದಾಗಿತ್ತಂದ್ರೆ ಬಂದೂಕಿನ ನಳಿಕೆ ಇಟ್ಟು ಯಾರಾದ್ರೂ ನೀವು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದರೆ ನಿಮ್ಮನ್ನ ಕೊಲ್ತೇವೆ, ಮಹಿಳೆಯರನ್ನ ನೀವು ಕಾಲೇಜಿಗೆ ಕಳಿಸ್ತಾ ಇದ್ರೆ, ಶಿಕ್ಷಣವನ್ನ ಕೊಡಿಸ್ತಾ ಇದ್ರೆ ನಿಮ್ಮನ್ನ ಕಾಲಪಾನಿ ಶಿಕ್ಷೆ ಕೊಡ್ತೇವೆ ಅನ್ನುವಂತ ಕಠಿಣ ಕ್ರಮಗಳನ್ನ ಏನಾದ್ರು ತಂದಿದ್ರೆ ಏನಾಗ್ತಾ ಇತ್ರಿ, ಈ ಸುಮಾರು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳವರೆಗೆ ಏನೋ ಎಲ್ಲಾ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ತೊಡೆದು ಹಾಕ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗಿಲ್ಲ. ಇವತ್ತು ಕೂಡ ಅನಕ್ಷರತೆ ಇದೆ. ಮಹಿಳೆಯರು ನೀವು ಕಾಲೇಜುಗಳಿಗೆ ಬರ್ತಾ ಇದ್ದೀರಿ, ಉನ್ನತ ಶಿಕ್ಷಣವನ್ನು ಪಡಿತಾ ಇದ್ದೀರಿ ಅಂತ ಕೂಡ ಪರ್ಸೆಂಟೇಜ್ ಹೆಚ್ಚಿದ್ದೀರಿ. ಕೇಳ್ಕೊಳ್ಳಿ, ನಿಮ್ ಸಾರ್ ಹೇಳ್ತಾರೆ GR ಅಂತ ಬರ್ತದೆ ನಮ್ಮ ಪ್ರತಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಎಷ್ಟು GR ಎನ್ರೋಲ್ ಆಗಿದೆ ಅಂತ ಹೇಳಿ. ಹೌದಾನೆ, ಜನರಲ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಕರೀತಾರೆ ಅದನ್ನ. ಅಂದ್ರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಇದೆ. ನಗರ ಪ್ರದೇಶಗಳಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ವಿದ್ಯಾವಂತರಿದ್ರೆ, ಆ ಶಿಕ್ಷಣದ ಮಹತ್ವವನ್ನ ತಿಳಿದಂತಕ್ಕಂಥವ್ರು ಇದ್ರೆ ಅಂತಂದ್ರೆ ಏನ್ ಮಾಡ್ತಾ ಇದ್ದಾರೆ, ಕಾಲೇಜುಗಳಿಗೆ ಕಳಿಸ್ತಾ ಇದ್ದಾರೆ. ಇವತ್ತಿಗೂ ಕೂಡ ನಮ್ಮಲ್ಲಿ ಕಡು ಬಡತನ ಇದೆ. ಹೌದಾನೆ, ಬಡತನವನ್ನ ನಿವಾರಿಸಲಿಕ್ಕೆ ಯಾವುದೇ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲಿಲ್ಲ. ಹೌದಾನೆ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಯಾವುದೇ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲಿಲ್ಲ ಅವರು. ತದನಂತರದಲ್ಲಿ ಶಿಕ್ಷಣದಿಂದಲೇ ವಂಚಿತರನ್ನಾಗಿ ಮಾಡಿಬಿಟ್ಟಿದ್ರಲ್ಲ. ಹೀಗಾಗಿ ಆ ರಾಜಾರಾಮ್ ಮೋಹನ್ ರಾಯರವರು ಆ ಮೆಘಾಲಯ ಶಿಕ್ಷಣ ಪದ್ಧತಿಯ ಮೂಲಕ ಆ ಈಸ್ಟ್ ಇಂಡಿಯಾ ಕಂಪನಿ ನೋಡಿ ನಮಗೆ ಯಾಕೆ ಅವರು ಭಾರತೀಯರಿಗೆ ಇಂಗ್ಲಿಷ್ ಅನ್ನ ಕಲಿಸಲಿಕ್ಕೆ, ಶಿಕ್ಷಣವನ್ನ ಕೊಡ್ಲಿಕ್ಕೆ ಮುಂದೆ ಬಂದ್ರು ಅಂತಂದ್ರೆ ಭಾರತೀಯರನ್ನು ಉದ್ಧಾರ ಮಾಡ್ಲಿಕ್ಕೆ ಅಲ್ರಿ, ನಾಟ್ ಫಾರ್ ದಿ ಸೇಕ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ದಿ ಇಂಡಿಯನ್. ಯಾಕಂದ್ರೆ ಎಲ್ಲಾ ನೌಕರರನ್ನ ಇಂಗ್ಲೆಂಡ್ ನಿಂದ ತರುವಂತದ್ದು ಏನಾಗಿತ್ತು, ಬಹಳ ಕಷ್ಟ ಸಾಧ್ಯವಾಗಿತ್ತು ಮತ್ತು ಬಹಳ ಎಕ್ಸ್ಪೆನ್ಸಿವ್, ಅದು ಬಹಳ ವೆಚ್ಚದಾಯಕವಾಗಿರ್ತಕ್ಕಂಥ ಸಂಗತಿಯಾಗಿತ್ತು. ಹೀಗಾಗಿ ಭಾರತೀಯರನ್ನ ಈ ಆಡಳಿತಾತ್ಮಕ ಶ್ರೇಣಿಯಲ್ಲಿ ಏನು ಕರಿತಾ ಇದ್ದೀರಿ, ನಿಮ್ಮ ಸಾರ್ವಜನಿಕ ಆಡಳಿತದಲ್ಲಿ ಶ್ರೇಣಿ ಅಂತ ಇರ್ತದಲ್ಲ, ABCD ಅಂತೇಳಿ, ಆ D ಗ್ರೂಪಿನ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಮಾತ್ರ ನಮ್ಮನ್ನ ಅಷ್ಟರ ಮಟ್ಟಿಗೆ ನೀವು ಓದ್ಲಿಕ್ಕೆ ಬರೀಲಿಕ್ಕೆ ಬೇಕು ಅನ್ನುವಂತ ಒಂದು ಸಂಗತಿ. ಮತ್ತು ಆ ಸಂದರ್ಭದಲ್ಲಿ ಕೂಡ ನಮ್ಮ ಭಾರತೀಯ ಆ ಒಂದು ಗುರುಕುಲ ಮಾದರಿ ಶಿಕ್ಷಣ ಪದ್ಧತಿ ಏನಿತ್ತು, ರಚನಾತ್ಮಕವಾಗಿರ್ತಕ್ಕಂಥ ಶಿಕ್ಷಣದ ಎಲ್ಲವನ್ನು ಕೂಡ ಬಹಳ ಅತ್ಯಂತ ವ್ಯವಸ್ಥಿತವಾಗಿ ಅವರು ನಾಶ ಮಾಡಿಬಿಟ್ರು. ಹೀಗಾಗಿ ನಮ್ಗೆಲ್ಲರಿಗೂ ಕೂಡ ಏನಾಗಿಬಿಟ್ಟಿದೆ ಅಂದ್ರೆ ಯಾವುದು ಪಶ್ಚಿಮದಿಂದ ಬರ್ತದೆ ಎಲ್ಲದೂ ಕೂಡ ಅದು ಟಂಕದಿಂದ ಬಂದು ತೀರ್ಥ ಅಂತಾರಲ್ಲ, ಆ ರೀತಿಯಾಗಿದೆ. ನಮ್ಮ ಭಾರತೀಯ ಪುರಾತನ ನಳಂದ ವಿಶ್ವವಿದ್ಯಾಲಯ ಕೇಳಿದಿರಲ್ಲ, ಬಹಳ ಪ್ರಾಚೀನವಾದಂತಹ ವಿಶ್ವವಿದ್ಯಾಲಯಗಳಿವೆ. ಹೌದಾನೆ, ಅವತ್ತೇ ಜ್ಞಾನ ಇತ್ತು ನಮ್ಮಲ್ಲಿ ಅಂತಕ್ಕಂಥ ಸಾಕಷ್ಟು ಸಂಗತಿಗಳು ಕೂಡ ಇದೆ. ಇತಿಹಾಸದ ಪ್ರಾಧ್ಯಾಪಕರನ್ನ ಕೇಳಿ ಅದ್ರ ಬಗ್ಗೆ ಹೇಳ್ತಾರೆ ನಿಮ್ಗೆಲ್ಲ. ಹೀಗೆ ಬ್ರಿಟಿಷರು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲಿಲ್ಲ. ಅವರು ಸತಿಸಹಗಮನ ಪದ್ಧತಿ ರಾಜಾರಾಮನ್ ರಾವ್ ಸ್ವತಃ ಹೋರಾಟ ಮಾಡಬೇಕಾಯ್ತು. ಹೌದಾನೆ, ಬಟ್ ಯಾವ ಕೂಡ ಭಾರತ ಬ್ರಿಟಿಷರಿಗೆ ಬೇಡವಾದಂತಹ ಸಂಗತಿಯಾಗಿತ್ತು. ಹೀಗಾಗಿ ಬಹಳ ಜನ ಹೇಳ್ತಾರೆ ಏನಂತಾರೆ, ಬ್ರಿಟಿಷರು ನಮಗೆ ಇಂಗ್ಲಿಷ್ ಶಿಕ್ಷಣವನ್ನು ನೀಡದೆ ಹೋಗಿದ್ರೆ ಅಥವಾ ನಮ್ಮಲ್ಲಿ ರೈಲ್ವೆ, ಅಂಚೆ ಮತ್ತು ತಂತಿ ಕಚೇರಿಯನ್ನ ಪ್ರಾರಂಭ ಮಾಡದೆ ಹೋಗಿದ್ರೆ ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇರಲಿಲ್ಲ ಅಂತ. ನೋಡಿ, ನಮ್ಮಲ್ಲಿ ಭಾರತದಲ್ಲಿ ಸಿಗುವಂತಹ ಕಚ್ಚಾ ಸರಕುಗಳನ್ನ ತಮ್ಮ ದೇಶಕ್ಕೆ ಬಹಳ ಈಸಿಯಾಗಿ ಸಪ್ಲೈ ಮಾಡ್ಲಿಕ್ಕೆ, ಪೂರೈಕೆ ಮಾಡ್ಲಿಕ್ಕೆ ಏನ್ ಮಾಡಿದ್ರು ಅಂತಂದ್ರೆ, ನಮ್ಮಲ್ಲಿ ನಿಮ್ಮ ಶಿವನ ಸಮುದ್ರ ವಿದ್ಯುತ್ ಜಲಾಗಾರವನ್ನ ಮೊದಲ ಬಾರಿಗೆ ಪ್ರಯತ್ನ ಮಾಡಿದ್ರು, ಕಮ್ಯುನಿಕೇಶನ್ ಆಗಲಿ ಅನ್ನುವಂತ ಉದ್ದೇಶಕ್ಕಾಗಿ. ಹೀಗೆ ತಮ್ಮ ದೇಶದಲ್ಲಿರುವಂತಹ ಕೈಗಾರಿಕೆಗಳನ್ನ ಉದ್ಧಾರ ಮಾಡಲಿಕ್ಕೆ ಹಲವು ಸುಧಾರಣೆಗಳನ್ನು ತಂದ್ರು ಅನ್ನೋದನ್ನ ಬಿಟ್ರೆ ಪ್ರಾಮಾಣಿಕವಾಗಿ ಅವ್ರು ಏನ್ ಮಾಡಿಲ್ಲ ಅಂತಂದ್ರೆ, ದೇ ಹ್ಯಾವ್ ನಾಟ್ ಡನ್ ದ ವೆರಿ ದ ಸಿನ್ಸಿಯರ್ ಎಫರ್ಟ್ ಟು ಡೆವಲಪ್ಮೆಂಟ್ ಆಫ್ ದಿ ಇಂಡಿಯನ್ಸ್. ಭಾರತೀಯರಿಗೆ ಒಂದು ಉದ್ಧಾರಕ್ಕಾಗಿ ಏನು ಕೆಲಸಗಳನ್ನ ಮಾಡಿಲ್ರಿ. ಬಟ್ ಅದರಲ್ಲೇ ನಾವೇನ್ ಮಾಡಿದೆ ಅಂತಂದ್ರೆ ಇವತ್ತು ತೃಪ್ತಿಯನ್ನ ಪಡ್ಕೊಳ್ತಾ ಇದ್ದೇವೆ, ಬ್ರಿಟಿಷರು ಹೊರಟೋಗಿದ್ರು ಅಂತ.
ಈ ರೀತಿಯಾಗಿರ್ತಕ್ಕಂಥ ನೋಡಿ. ಅದರಿಂದಲೇ ನೀವು ಬಹಳಷ್ಟು ಜನ ವಿದ್ಯಾರ್ಥಿಗಳು ಪೋಸ್ಟ್ ಆಫೀಸ್ಗೆ ಹೋಗಿರ್ಬೇಕು, ಎಲ್ಲೋ ಬ್ರಿಟಿಷರ ಕಾಲದ ಸ್ಟಾಂಪ್ಗಳಿವೆ ನೋಡಿದಿರಾ, ಅಂದ್ರೆ ಗುಲಾಮಗಿರಿಯ ಸಂಕೇತ ಇನ್ನೂ ಇದೆ, ಅದು ಅರ್ಥ ಆಯ್ತಾನೆ ಅನ್ನುವಂತ ಸಂಗತಿಯನ್ನು ನೀವು ಅಬ್ಸರ್ವ್ ಮಾಡ್ಬೇಕು ವಿದ್ಯಾರ್ಥಿಗಳು. ಹೀಗಾಗಿ ಏನ್ ಮಾಡಿದ್ರು ಅಂತಂದ್ರೆ ಬ್ರಿಟಿಷರಿಗೆ ಯಾವ ಕೂಡ ಬೇಡವಾಗಿತ್ತಲ್ಲ ನೋಡಿ, ರೈತರ ಮೇಲೆ ಒತ್ತಾಯವಾಗಿ ನೀವು ಇಂಥದೇ ಬೆಳೆಯನ್ನ ಬೆಳಿಬೇಕು ಅಂತ ಒತ್ತಾಯ ತಂದು ಬಿಟ್ರಲ್ಲ ನಮ್ಮಲ್ಲಿ. ನಿಮ್ಮದೇ ಹೊಲ, ನಿಮ್ಮದೇ ಜಮೀನಿದೆ, ಬಟ್ ಆದ್ರೂ ಕೂಡ ಏನಾಗಿದೆ, ಯು ಹ್ಯಾವ್ ನೋ ಚಾಯ್ಸ್, ಯು ಹ್ಯಾವ್ ನೋ ಲಿಬರ್ಟಿ. ಸ್ವಾತಂತ್ರ್ಯವನ್ನ ಬೆಳೆದುಕೊಳ್ತಕ್ಕಂತ ಇದಿಲ್ಲ, ನಿಮಗೆ ಸ್ವಾತಂತ್ರ್ಯ ಇಲ್ಲ, ನೀರಿ ಬೆಳೆಯನ್ನೇ ಬೆಳಿಬೇಕು. ಯಾಕಂದ್ರೆ ಆ ಮ್ಯಾಂಚೆಸ್ಟರ್ ಇರ್ತಕ್ಕಂಥ ಎಲ್ಲಾ ಕೈಗಾರಿಕೆಗಳಿಗೆ, ಆ ಬಟ್ಟೆ ಕೈಗಾರಿಕೆಗಳಿಗೆ, ಜೀನ್ಸ್ ಉದ್ಯಮ ಏನಿತ್ತಲ್ಲ ಅದಕ್ಕೆ ಬಣ್ಣವನ್ನು ಹಾಕ್ಲಿಕ್ಕೆ ನೀಲಿ ಬೆಳೆಯನ್ನೇ ಬೆಳಿಬೇಕು. ಯಾರು ಬ್ರಿಟಿಷ್ ಸರ್ಕಾರವನ್ನು ಉಲ್ಲಂಘನೆ ಮಾಡ್ತಾರೆ, ನಿಮ್ಮನ್ನ ಗುಂಡಿಟ್ಕೊಳ್ತಾ ಇದ್ರು, ಅವರು ಕೇಳ್ತಾ ಇದ್ರ, ನಿಮ್ಮನ್ನ ಎನ್ಕ್ವೈರಿ ಮಾಡ್ತಾ ಇದ್ರ? ನೋ, ಇಲ್ಲ. ಬಟ್ ಈ ರೀತಿಯಾಗಿರ್ತಕ್ಕಂಥ ನನಗನ್ನಿಸ್ತದೆ ಬ್ರಿಟಿಷರು ಏನಾದ್ರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಬಹಳ ಬಲಾತ್ಕಾರದಿಂದ ಈ ಏನು ಸಾಮಾಜಿಕ ದೋಷಗಳಂತ ಏನು ಕರಿತಾ ಇದ್ದೀರಲ್ಲ ಇವತ್ತು, ಸಾಮಾಜಿಕ ಇರ್ಬೋದು, ಜಾತೀಯತೆ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಅನಕ್ಷರತೆ ಇರ್ಬೋದು, ಬಡತನ, ಹೌದಾನೆ, ಇವು ಯಾವನ್ನು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಅವರು ಮಾಡಲಿಲ್ಲ ಅಂತ ಅನಿಸ್ತದೆ. ಹೀಗಾಗಿ ಅದಕ್ಕಾಗಿ ನಾವು ಹೋರಾಟವನ್ನ ಮಾಡಬೇಕಾದಂತ ಅನಿವಾರ್ಯತೆ ಬಂದು ಬಿಡ್ತು ಅನ್ನುವಂತ ಸಂಗತಿ. ಬಟ್ ದುರಂತ ಅಂದ್ರೆ ಆ ಸ್ವಾತಂತ್ರ್ಯ ಯಾಕೆ ಬೇಕು ನಮಗೆ ಅನ್ನುವುದನ್ನ ತಿಳಿ ಹೇಳಲಿಕ್ಕೆ ನಮ್ಮಲ್ಲಿ ಸಂಘಟನೆಗಳು ಬೇಕಾಯ್ತ್ರಿ. ದುರಂತ ಅಂದ್ರೆ ಅದನ್ನ ಪ್ರಾರಂಭ ಮಾಡಿರೋದು ಕೂಡ ಬ್ರಿಟಿಷ್ ನಿವೃತ್ತ ಅಧಿಕಾರಿನೇ ಎಒ ಹ್ಯೂಮ್. ಅಂದ್ರೆ ಅಯ್ಯೋ ಮುಟ್ಟಾಳ್ರೆ, ನೀವು ಗುಲಾಮಗಿರಿಯಲ್ಲಿ ಇದ್ದೀರಿ, ನಿಮಗೆ ಸ್ವಾತಂತ್ರ್ಯ ಬೇಕು, ಬ್ರಿಟಿಷರು ನಿಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ ಅಂತ ನಮಗೆ ಹೇಳಲಿಕ್ಕೆ ಮತ್ತೆ ಅವರೇ ಬೇಕಾಯ್ತು. ಎಒ ಹ್ಯೂಮ್ ಇವಾಸ್ ಎ ಬ್ರಿಟಿಷ್ ರಿಟೈರ್ಡ್ ಆಫೀಸರ್, ಅವನು ಪ್ರಾರಂಭ ಮಾಡಿರ್ತಕ್ಕಂಥದ್ದು 1885ರಲ್ಲಿ. ನೋಡಿ, ಭಾರತೀಯರು ಬ್ರಿಟಿಷರ ಗುಲಾಮಗಿರಿಯಲ್ಲಿ ದಾಸ್ಯದಲ್ಲೇ ಬಿದ್ದು ತೊಳಲಾಡುವುದನ್ನ ನೋಡ್ಲಾರ್ದೆ ಭಾರತೀಯರು ನೀವು ಸ್ವಾತಂತ್ರ್ಯವನ್ನು ಕೇಳಬೇಕು ಅನ್ನುವಂತ ನೋಡಿ, ಅದ್ರ ಹೋರಾಟದ ಆದ್ಮೇಲೆ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನು ಸ್ಥಾಪನೆ ಆಗ್ತದೆ, ಅಲ್ಲಿಂದಲೇ ನಿಮ್ಮ ಸ್ವಾತಂತ್ರ್ಯದ ಕಿಚ್ಚು ನಿಧಾನವಾಗಿ ಹತ್ತಿರುವಂತದ್ದು. ಯಾಕಂದ್ರೆ 1857ರಲ್ಲಿ ಅದಕ್ಕೆ ವಿಫಲ ಆಗಿ ಬಿಡ್ತಲ್ಲ ನಮ್ಮಲ್ಲಿ, ಯಾಕಂದ್ರೆ ಸಾಂಘಿಕ ಹೋರಾಟ ಇಲ್ಲ, ಹೌದಾನೆ, ಅವೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಹೀಗಾಗಿ ಅವ್ರು ಮಾಡಿದ ನಂತರ ಏನಾಯ್ತು ಅಂತಂದ್ರೆ, ಯಾಕೆ ಅಂತಂದ್ರೆ ನಮ್ಮಲ್ಲಿ ಅನಕ್ಷರತೆ ಇದೆ, ಸ್ವಾತಂತ್ರ್ಯ ಯಾಕೆ ಬೇಕು ಗೊತ್ತೇ ಇಲ್ಲ. ಒಬ್ಬ ಬ್ರಿಟಿಷ್ ಅಧಿಕಾರಿ ಬರೀತಂದ್ರೆ ಏನಂತಂದ್ರೆ, ಆ ಬಾಂಬೆಯ ಗೇಟ್ ವೇ ಆಫ್ ಇಂಡಿಯಾದಿಂದ ಬಂದಂತ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳು, ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳು ಕೇವಲ ಒಂದು 20ರಿಂದ 25 ಜನ ಮಾತ್ರ. ಬಟ್ ಅವ್ರನ್ನ ಸ್ವಾಗತಿಸಿರ್ತಕ್ಕಂಥದ್ದು ಆ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತ್ಕೊಂಡು ಒಂದು ಲಕ್ಷಾಂತರ ಜನ, ಸಾವಿರಾರು ಜನ ಅವ್ರನ್ನ ಏನ್ ಮಾಡ್ತಾರೆ, ಸ್ವಾಗತ ಮಾಡ್ತಾರಂತೆ. ಆಗ ಅವ್ನು ಬರ್ಕೊಳ್ತಾನೆ, ಭಾರತೀಯರು ಎಷ್ಟು ದಟ್ಟರಿದ್ದಾರೆ, ಇಲ್ಲಿ ಏನು ನೆರೆದಿದ್ದಾರಲ್ಲ ಜನ, ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ಸಣ್ಣ ಸಣ್ಣ ಕಲ್ಲನ್ನು ನಮ್ಮ ತಲೆ ಮೇಲೆ ಹಾಕಿಬಿಟ್ಟಿದ್ರು ಕೂಡ ನಾವು ಸತ್ತು ಹೋಗ್ತಾ ಇದ್ವಿ, ಕಲ್ಲಲ್ಲೇ ಮುಚ್ಚಿ ಹೋಗ್ಬಿಡ್ತಾ ಇದ್ವಿ, ಹೌದಾನೆ. ಬಟ್ ಭಾರತೀಯರು ಏನ್ ಮಾಡಿದ್ರು ಅಂತಂದ್ರೆ, ಜನಗಣಮನ ಅಧಿನಾಯಕ ಜಯ ಭಾರತ ಅಂತ ಅವ್ರು ಸ್ವಾಗತ ಮಾಡಿದ್ರು. ರೆಡ್ ಕಾರ್ಪೆಟ್ ಕೆಂಪು ರತ್ನಗಂಬಳಿಯನ್ನು ಹಾಸಿಸಿ ಅವ್ರನ್ನ ಸ್ವಾಗತ ಮಾಡಿದ್ವಲ್ಲ. ಮುಂದೆ ಅವರೆಲ್ಲ ಏನ ಅನಾಹುತ ಮಾಡಿದ್ರು, ಪ್ರಾರಂಭದಲ್ಲಿ ಕೇವಲ ವ್ಯಾಪಾರಕ್ಕೆ ಬಂದಿವೆ ಅಂತ ಹೇಳಿದ್ರು. ಈ ಭಾರತೀಯರ ಅನಕ್ಷರತೆ, ರಾಜಕೀಯ ಪ್ರಜ್ಞೆಯ ಕೊರತೆ, ನಮ್ಮಲ್ಲಿರ್ತಕ್ಕಂಥ ಆಡಳಿತಗಳಲ್ಲಿ ಹಿಂದೂ ಮುಸ್ಲಿಂ ಆಡಳಿತರಲ್ಲಿರ್ತಕ್ಕಂಥ ಅನೈಕ್ಯತೆ, ಇವೆಲ್ಲವನ್ನು ಕೂಡ ಎನ್ಕ್ಯಾಶ್ ಮಾಡ್ಕೊಂಡ್ಬಿಟ್ರು ಅವರು. ಹೀಗಾಗಿ ನಿಧಾನಕ್ಕೆ ತಕ್ಕಡಿ ಹಿಡಿದುಕೊಂಡು ಬಂದಿರತಕ್ಕಂಥ ಬ್ರಿಟಿಷರು ಏನ್ ಮಾಡಿದ್ರು ಅಂತಂದ್ರೆ, ಖಡ್ಗವನ್ನ ಹಿಡಿದುಕೊಂಡು ನಮ್ಮ ರಾಜಕೀಯ ಅಧಿಕಾರವನ್ನು ಕೂಡ ಅವರು ಕೈವಶ ಮಾಡಿಕೊಂಡು ಬಹಳ ಅನಾಹುತವನ್ನ ಮಾಡಿದ್ರು ಅಂತಕ್ಕಂಥ ಸಂಗತಿ. ಹೀಗಾಗಿ ಆ ಸ್ವಾತಂತ್ರ್ಯವನ್ನ ನೋಡಿ, ಯಾವ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಬೇಕು, ಹೌದಾನೆ, ರಾಜಕೀಯ ಸ್ವಾತಂತ್ರ್ಯ ಬೇಕು. ಯಾಕಂದ್ರೆ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ ಏನಂತಂದ್ರೆ, ಈ ಸಮಾನತೆ, ಈ ಸ್ವಾತಂತ್ರ್ಯ ಅನ್ನುವಂಥದ್ದೇನಿದೆಯಲ್ಲ, ಇವು ಯಾವಾಗಲೂ ಕೂಡ ಒಂದೇ ರೈಲ್ವೆ ಟ್ರ್ಯಾಕ್ ಇದ್ದಾಗೆ ಎರಡು ಹಳಿಗಳ ಮೇಲೆ ಹೋಗ್ತಾ ಇರ್ತದೆ. ಅಲ್ಲಿ ನಿಮಗೆ ಆರ್ಥಿಕ ಸ್ವಾತಂತ್ರ್ಯ ಇಲ್ಲ, ರಾಜಕೀಯ ಸ್ವಾತಂತ್ರ್ಯ ಇದೆ, ರಾಜಕೀಯ ಸಮಾನತೆ ಏನು ಸಾಧಿಸ್ಲಿಕ್ಕೆ ಆಗುದಿಲ್ಲ ಅನ್ನುವಂತಹ ಸಂಗತಿ. ಯಾಕಂದ್ರೆ ಇವತ್ತೆಲ್ಲ ನೋಡ್ತಾ ಇದ್ದೀರಿ ನೀವು, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತೆಲ್ಲ ರಾಜಕೀಯ ಆಡಳಿತ ಯಾರ ಕೈಯಲ್ಲಿದೆ, ಆರ್ಥಿಕವಾಗಿ ಯಾರು ಸಫಲರಾಗಿದ್ದಾರೋ ನಿಮ್ಮ MLA ಎಲೆಕ್ಷನ್ ಕಾಂಟೆಸ್ಟ್ ಮಾಡಬೇಕು, MLA MP ಬಿಟ್ಬಿಡಿ, ನಿಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಸಾಕಷ್ಟು ಹಣ ಇದ್ದವ್ರು ತಾನೇ ಇವತ್ತೆಲ್ಲ ನಿಮ್ಮ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ಹೋಗ್ತಕ್ಕಂಥವ್ರು, ಹೌದಾ. ಅದೆಲ್ಲ ಏನು ಸಂವಿಧಾನದಲ್ಲಿ ಮಾತನಾಡ್ತೇವೆ ನಾವೆಲ್ಲ, ಅದನ್ನ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ನಡಿಬೇಕು, ಅದೆಲ್ಲ ನಡೀತಾ ಇದೆ ಅಂತ ಹೇಳಿ. ಬಟ್ ಆದ್ರೂ ಕೂಡ ಇದೆಲ್ಲ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಸಂಗತಿ ನೋಡಿ. ಸಮಾನತೆ ನೋಡಿ, ಇದು ಅಸಮಾನತೆ, ಶೋಷಣೆ ಅನ್ನುವಂಥದ್ದು ಇದೆಯಲ್ಲ, ಇದು ನಮ್ಮ ಭಾರತೀಯ ಸಮಾಜಕ್ಕೆ ಅಂಟಿಕೊಂಡಿರ್ತಕ್ಕಂಥ ಶತಮಾನಗಳಿಂದ ಅಂಟಿಕೊಂಡಿರ್ತಕ್ಕಂಥ ಕಳಂಕ. ಇವತ್ತಿಗೂ ಕೂಡ ಪತ್ರಿಕೆಯಲ್ಲಿ ಇವೆಲ್ಲ ಓದ್ತಾ ಇದ್ದೀರಿ, ಅಸ್ಪೃಶ್ಯತೆಯ ಪ್ರಕರಣಗಳನ್ನ, ಹೌದಾನೆ, ಆತ ಮರ್ಯಾದೆ ಹತ್ಯೆಗಳನ್ನ, ಯಾರೊಬ್ಬರ ಸವರ್ಣೀಯ ಜಾತಿಯ ಹುಡುಗಿ ದಲಿತ ಯುವಕರನ್ನು ಪ್ರೀತಿಸಿ ಮದುವೆ ಮಾಡಿದ್ರೆ ಮರ್ಯಾದೆಗೆ ಹೆಜ್ಜೆ ಹತ್ಯೆ ಮಾಡ್ತಕ್ಕಂಥ ಪ್ರಕರಣಗಳು ಕೂಡ ನಡೀತಾ ಇವೆ. ದಲಿತರಿಗೆ ಕ್ಷೌರ ಮಾಡ್ಲಿಕ್ಕೆ ನಿರಾಕರಿಸತಕ್ಕಂಥ ಒಂದು ವ್ಯವಸ್ಥೆ ಇವತ್ತಿಗೂ ಕೂಡ ನಮ್ಮಲ್ಲಿ ಇದೆ, ಹೌದಾನೆ. ನಾವೇ ತಿಳ್ಕೊಂಡಿದ್ವಿ ಅಂತಂದ್ರೆ, ಶಿಕ್ಷಣದ ಪ್ರಸಾರ ಹೆಚ್ಚಾದಂತೆಲ್ಲ
ಇದೆಲ್ಲ ಕಡಿಮೆ ಆಗ್ತಿದೆ ಅಂತ ಅನ್ಕೊಂಡಿದ್ವಿ ನಾವು. ಒಂದು ಬಟ್ ಇವತ್ತು ಏನಾಗಿದೆ ಅಂದ್ರೆ ಹೆಚ್ಚು ಶಿಕ್ಷಣ ಒಂದೇ ಬೇರೆ ಮಾಡ್ತಾ ಇದೀವಿ. ಈ ಸಮಾನತೆ ತತ್ವವನ್ನು ನಾವೇ ಉಲ್ಲಂಘನೆ ಮಾಡ್ತಾ ಇದೀವಿ ಅಂತ ಅದು ಆ ರೀತಿ ಆಗಲ್ಲ. ಯಾಕಂತಂದ್ರೆ ಒಬ್ಬ ತಾಯಿ ಇರ್ತಾಳೆ, ಅವ್ರಿಗೆ 2 ಮಕ್ಕಳು ಇರ್ತವೆ. ಆ 1ನೇ ಮಗು ಬಹಳ ಬಲಿಷ್ಠವಾಗಿರ್ತದೆ ಬೈ ಫಿಸಿಕಲಿ, ನ್ಯಾಚುರಲಿ ಏನಾಗಿರುತ್ತೆ ಅಂದ್ರೆ ಜನ್ಮ ತಾಳಿ ಇರ್ತದೆ. ಬಟ್ 2ನೇ ಮಗು ಬಹಳ ವೀಕ್ ಇರ್ತದೆ. ಹೀಗಾಗಿ ತಾಯಿ ಆ ಮೊದಲನೇ ಮಗನಿಗೆ 1 ರೊಟ್ಟಿಯನ್ನು ಕೊಟ್ಟು 2ನೇ ಮಗುವಿಗೆ 1.5-2 ರೊಟ್ಟಿ ಕೊಟ್ಟರೆ ಅದು ಅಸಮಾನತೆ ಆಗ್ತದಂದ್ರೆ. ಯಾಕಂತಂದ್ರೆ ಈ ಸಾಮಾಜಿಕ ವ್ಯವಸ್ಥೆ ನಮ್ದು ಆ ರೀತಿಯಾಗಿದೆ. ಹೌದಾನೆ? ಇದೇ ಇಲ್ವೋ? ಇವತ್ತು ನೋಡ್ತಾ ಇದ್ರೆ ಎಲ್ಲಾ ಸಂಗತಿಗಳಲ್ಲಿ ಕೂಡ ಹಾಗೆ ಇದೆಯಲ್ಲ. ಒಂದು ಕಡೆ ನಿಮ್ಮ ಅದಾನಿ, ಅಂಬಾನಿ ಅಂತಹ, ಟಾಟಾ ಬಿರ್ಲಾ ಅಂತಹ ಕುಟುಂಬಗಳಿವೆ. ಇನ್ನೊಂದು ಕಡೆ ನಿಮ್ಮ ಮೂಲಭೂತ ಸೌಕರ್ಯಗಳಿಗೆ, ಹೌದಾನೆ, ಇಲ್ಲಿ ಏನಾಗ್ತದೆ, ಇದು ಬಹಳ ಸೃಷ್ಟಿ, ಇದು ಬಹಳ ಅಸ್ಪಷ್ಟ ಇದೆ. ಹೌದಾನೆ? ಒಂದು ಕಡೆ ಅತ್ಯಂತ ಐಷಾರಾಮಿ ಜೀವನವನ್ನು ನಡೆಸ್ತಕ್ಕಂತಹ, ಹೌದಾನೆ, ಹಾರಾಟ ಮಾಡ್ಲಿಕ್ಕೆ ಹೆಲಿಕಾಪ್ಟರ್ ಇಟ್ಕೊಂಡ್ಬಿಡ್ತಾರೆ ನಮ್ಮಲ್ಲಿ ಕೆಲವು ಜನ. ನಮ್ಮಲ್ಲಿ ಕೆಲವು ಜನ ಆಧಾರ್ ಕಾರ್ಡಿಗೂ ಗತಿ ಇಲ್ಲ. ಹೌದಾನೆ? ಇದ್ರೂ ಸೀಟ್ ಸಿಗಲ್ಲ, ಆ ವಿಚಾರ ಬೇರೆ. ದಟ್ ಇಸ್ ಡಿಫರೆಂಟ್ ಮ್ಯಾಟರ್. ಈ ರೀತಿಯಾಗಿರ್ತಕ್ಕಂತಹ ಅಸಮಾನತೆ ಇದೆ ನಮ್ಮ ಸಮಾಜದಲ್ಲಿ. ಇದು ಶತಶತಮಾನಗಳಿಂದ ಇದೆಯಲ್ಲ. ಹೀಗಾಗಿ ನೀವು ಅವರನ್ನು ಮುಖ್ಯವಾಹಿನಿಗೆ ತರುವುದು ಯಾವಾಗ? ಹೌದಾನೆ? ನೀವು ಮುಖ್ಯವಾಹಿನಿಗೆ ತರಬೇಕಲ್ಲ. ಯು ವಾಂಟ್ ಟು ಬ್ರಿಂಗ್ ದೆಮ್ ಇನ್ ಟು ದ ಮೇನ್ ಸ್ಟ್ರೀಮ್ ಆಫ್ ದಿ ಸೊಸೈಟಿ. ಈ ಮುಂದುವರೆದಿರ್ತಕ್ಕಂಥ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರೆಲ್ಲ ರಾಜಕೀಯ ಸ್ವತಂತ್ರ ಹಕ್ಕುಗಳನ್ನು ಪಡೆದು ಬಿಟ್ಟಿದ್ದಾರೆ. ಬಹಳಷ್ಟು ಪ್ರಾತಿನಿಧಿಕ ಸ್ಥಾನಗಳಲ್ಲಿದ್ದಾರೆ. ಬಟ್ ಇವನು ನೀವು ಆ ಡೌನ್ ಟ್ರಾಡನ್ ಪೀಪಲ್ ನ ತರೋದು ಯಾಕೆ? ಆ ನಿಮ್ನ ವರ್ಗವನ್ನ, ತುಳಿತಕ್ಕೆ ಒಳಗಾದವರನ್ನ ನೀವು ಮೇಲೆ ಎತ್ತೋದು ಯಾಕೆ? ಆ ಒಂದು ವಿಚಾರಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವತಃ ಆ ಸಂವಿಧಾನದ ರಚನಾ ಸಭೆಯಲ್ಲಿ ಹೇಳ್ಬಿಟ್ರು. ಏನು ಅಂತಂದ್ರೆ 10 ವರ್ಷಗಳ ಅವಧಿಯವರೆಗೆ ಈ ಮೀಸಲಾತಿ ಮುಂದುವರಿತದೆ, ಅಥವಾ ಸಾಮಾಜಿಕ ಸಮಾನತೆಯನ್ನ ಸಾಧಿಸುವವರೆಗೂ ಕೂಡ ಈ ಮೀಸಲಾತಿ ಮುಂದುವರಿತದೆ ಅಂತ. ಹೀಗಾಗಿ ಇವತ್ತು ಆ ಸಂವಿಧಾನದ ಪರಾಮರ್ಶೆಯಲ್ಲಿ ಮೀಸಲಾತಿಯನ್ನ ಕಿತ್ತು ಹಾಕಬೇಕು, ಮೀಸಲಾತಿಯನ್ನು ತೆಗೆದು ಹಾಕಬೇಕು ಅಂತ ಕೂಗುಗಳು ಕೇಳಿ ಬರ್ತಾ ಇವೆ. ವಿದ್ಯಾರ್ಥಿಗಳು ಇದನ್ನೆಲ್ಲ ಗಮನಿಸಬೇಕು. ಅದು ಕೇವಲ ಸಂವಿಧಾನವನ್ನ ಸೈದ್ಧಾಂತಿಕವಾಗಿ ಓದೋದಲ್ಲ, ಇದು ನಮ್ಮ ಸಮಾಜಕ್ಕೆ ಇವತ್ತು ಎಷ್ಟು ಆ ಮೌಲ್ಯಗಳನ್ನ ಜೀವಂತವಾಗಿ ಇರಿಸಿಕೊಂಡಿದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ನೋಡ್ಬೇಕಾಗ್ತಾ ಇದೆ ಅಂತಕ್ಕಂಥ ಒಂದು ಸಂಗತಿ. ಹೀಗಾಗಿ ಆ ಸಮಾನತೆ ಬರುವವರೆಗೂ ಕೂಡ, ಉದಾಹರಣೆಗೆ ನಿಮ್ಗೆಲ್ಲ ಗೊತ್ತಿದೆಯೇ ಇಲ್ವೋ, ಈ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಈ ಉದಾಹರಣೆಗೆ ನಮ್ಮಂತ ಕರ್ನಾಟಕ, ಬೇರೆ ಆಂಧ್ರ ಪ್ರದೇಶ, ತೆಲಂಗಾಣ ಇಂತಹ ರಾಜ್ಯಗಳಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು ಕಟ್ ಆಫ್ ಡೇಟ್ ಕೊಟ್ಟಿರ್ತಾರೆ ಲಾಸ್ಟಿಗೆ. ತದನಂತರದಲ್ಲಿ ಈ ಈಶಾನ್ಯ ರಾಜ್ಯಗಳಿಗೆಲ್ಲ, ನಿಮ್ಮ ಮೇಘಾಲಯ, ಆಸಾಂ ಅಂತ ರಾಜ್ಯಗಳಲ್ಲಿ ಏನ್ ಮಾಡ್ತಾರೆ, ಅವ್ರಿಗೆ 15 ದಿವಸ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಮತ್ತೆ ಇದು ಅಸಮಾನತೆ ಆಗೋದಿಲ್ವಾ? ಯಾಕೆ ಕೊಡ್ತಾರೆ ಅಂತಂದ್ರೆ, ಆ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಸಮರ್ಪಕವಾಗಿರ್ತಕ್ಕಂಥ ರಸ್ತೆಗಳಿಲ್ಲ. ಅಲ್ಲಿಯ ಪತ್ರಗಳನ್ನ ಏನ್ ಮಾಡ್ತಾರೆ ಅಂದ್ರೆ, ಇವತ್ತಿಗೂ ಕೂಡ ನಿಮ್ಗೆ ಆಶ್ಚರ್ಯ ಆಗ್ತದೆ, ಆ ಕುದುರೆ ನಮ್ಮಲ್ಲಿ ಇದ್ದಂತ ರೈಲು ಹೋಗೋದಿಲ್ಲ. ಹೀಗಾಗಿ ಈ ಸಮಸ್ಯೆಯನ್ನು ಏನಂತ ಕರಿತಾ ಇದ್ದಾರೆ ಅವ್ರನ್ನ, ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಕರಿತಾ ಇದ್ದಾರಲ್ಲ ಕನ್ನಡದಲ್ಲಿ, ಒಂದು ಪಟ್ಟಭದ್ರ ಹಿತಾಸಕ್ತಿಗಳು ಅಂತೇಳಿ ಉದ್ದೇಶ ಪೂರ್ವಕವಾಗಿ ಏನ್ ಮಾಡ್ತಾರೆ ಅಂದ್ರೆ, ದೇ ಆರ್ ಟಾರ್ಗೆಟಿಂಗ್ ಅವರ್ ಯೂತ್ ಪೀಪಲ್. ನಮ್ಮ ಯುವಕರನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಟಾರ್ಗೆಟ್ ಮಾಡ್ತಾರೆ. ಅಂದ್ರೆ ನೀವೆಲ್ಲ ಓದಿದ್ರಲ್ಲ, ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ, ಧರ್ಮ ಅನ್ನೋದೊಂದು ಸಂದರ್ಭಗಳಲ್ಲಿ ಬೇರೆ ಬೇರೆ ಇದಕ್ಕೆಲ್ಲ ಬಲಿಯಾಗುವವರು ಯಾರು ಅಂತಂದ್ರೆ ಸಾಮಾನ್ಯ ಜನರೇ. ಆ ರಾಜಕಾರಣಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಕೇವಲ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಿಕ್ಕೋ ಅಥವಾ ತಮಗೆ ವೋಟ್ ಬ್ಯಾಂಕ್ ಅನ್ನ ಭದ್ರ ಮಾಡ್ಕೊಳ್ಳಿಕ್ಕೋ ಅಥವಾ ತಮ್ಮ ಯಾವುದೇ ಒಂದು ಸ್ವಾರ್ಥ ಸಾಧನೆಗಾಗಿ ಈ ಎಲ್ಲಾ ಸಂಗತಿಗಳನ್ನು ಹೇಳ್ಬಿಡ್ತಾರೆ. ಈಗ ಕೆಲವು ರಾಜಕೀಯ ಪಕ್ಷಗಳಂತೂ ಕೂಡ ನಿಮ್ಗೆಲ್ಲ ಗೊತ್ತಿದೆ, ಬಹಿರಂಗವಾಗಿ ಮಾತನಾಡ್ತಾರೆ ಅವರೆಲ್ಲ. ಬಟ್ ಇದನ್ನ ಏನ್ ಮಾಡ್ಬೇಕಂದ್ರೆ, ನಮ್ಮ ಯುವಜನಾಂಗ ಏನಿದೆಯಲ್ಲ, ನಮ್ಮ ಸಂವಿಧಾನದ ಮೌಲ್ಯ ಏನು, ಆ ಭಾತೃತ್ವ ಭಾವನೆಯನ್ನ ಏನು ಫ್ರಾನ್ಸ್ನ ಆ ಮಹಾಕ್ರಾಂತಿಯಿಂದ ಏನಿದನ್ನ ಎರವಲಾಗಿ ಪಡ್ಕೊಂಡಿದ್ದೇವೆ, ಇಡೀ ಜಗತ್ತಿನಲ್ಲಿ ಏನಿದೆ ಪಸರಿಸಿದೆ. ಹೀಗಾಗಿ ಅದನ್ನೆಲ್ಲ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತಾ ಇದೆ. ಇವತ್ತು ಸಂವಿಧಾನಿಕ ಮೌಲ್ಯಗಳನ್ನ ನಾವು ಎಷ್ಟರ ಮಟ್ಟಿಗೆ ಯುವಕರು ಏನ್ ಮಾಡ್ತಾ ಇದ್ದೇವೆ, ಬರೀ ಸಂವಿಧಾನವನ್ನು ಓದಿ ಪರೀಕ್ಷೆಯನ್ನು ಪಾಸ್ ಮಾಡಿ ನಂತರ ಬಿಟ್ಬಿಡೋದಲ್ಲ, ಅದರಲ್ಲಿರ್ತಕ್ಕಂಥ ಮೌಲ್ಯಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ನಾವೆಷ್ಟು ಅಳವಡಿಸಿಕೊಳ್ತಾ ಇದ್ದೀವಿ.
ಹೌದಾನೆ? ಉದಾಹರಣೆಗೆ ಧರ್ಮ ನಿರಪೇಕ್ಷ ಅಂತ ಹೇಳ್ತಾ ಇದಲ್ಲ, ಜಾತ್ಯತೀತತೆ ಅನ್ನೋದು ತತ್ವ ಇದೆ. ಅದರ ಸ್ಟೇಟ್ ಈಸ್ ನಾಟ್ ಇಂಟರ್ಫಿಯರಿಂಗ್ ಇನ್ ದ ರಿಲಿಜಿಯಸ್ ಫ್ಯಾಕ್ಟರ್ಸ್, ಧಾರ್ಮಿಕ ಅಂಶಗಳಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ನೀವು ಯಾವುದೇ ಧರ್ಮವನ್ನ ಸ್ವೀಕಾರ ಮಾಡಬಹುದು, ನಿಮಗೆ ಪ್ರಚಾರ ಮಾಡಬಹುದು, ಹೌದಾನೆ? ನಿಮಗೆ ಸರಿಕೊಂಡು ಬಂದಿರತಕ್ಕಂಥ ಧರ್ಮವನ್ನು ನೀವು ಅನುಸರಿಸಬಹುದು, ಎಲ್ಲ ಸಂಗತಿಗಳಿದೆಯಲ್ಲ. ನೋಡಿ, ಜಾತ್ಯತೀತತೆ ಎಷ್ಟನ್ನ ಆಚರಣೆಗೆ ಮಾಡ್ತಾ ಇದ್ದೇವೆ ಅನ್ನುವಂತಹ ಸಂಗತಿ. ಒಂದು ಧರ್ಮದವರ ವಿರುದ್ಧ ಇನ್ನೊಂದು ಕೋಮಿನವರು ಏನ್ ಮಾಡ್ತಾರೆ, ಬಹಿರಂಗವಾಗಿ ಇವತ್ತು ಅಸಹನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ಯಾವುದು ಕೂಡ ಸಮಾಜದ ಒಳಿತಿಗೆ ಆಗುವಂತದ್ದಲ್ಲ ಅನ್ನುವಂತಹ ಸಂಗತಿ. ನೋಡಿ, ಯಾಕಂದ್ರೆ ಏನಾಗ್ತದೆ ಅಂದ್ರೆ, ಒಮ್ಮೆ ಹೀಗೆ ಆಯ್ತು, ಒಂದು ಘಟನೆ ಹೇಳ್ತೇನೆ ನಿಮ್ಗೆ. ಮಹಮ್ಮದ್ ಪೈಗಂಬರ್ ಹೆಸರು ತಿಳಿದ್ರೆ ನೀವೆಲ್ಲ ಏನ್ ಮಾಡಿದ್ರು ಅಂತಂದ್ರೆ, ಅನ್ಯ ಧರ್ಮದವರು ಆ ಒಂದು ಇಸ್ಲಾಂ ಧರ್ಮದವರ ಪವಿತ್ರ ಸ್ಥಳವಾಗಿರ್ತಕ್ಕಂಥ ಮಸೀದಿಯ ಮೇಲೆ ಎಲ್ಲ ಏನ್ ಮಾಡಿದ್ರು, ಹಂದಿ ಮಾಂಸವನ್ನ ಕಟ್ ಮಾಡಿ ಎಲ್ಲ ಹೊರದು ಬಿಟ್ರು. ಆಗ ಮುಸ್ಲಿಂ ಬಾಂಧವರೆಲ್ಲ ಬಹಳ ರುಚಿಗೆ ಅಂತ ಮಾರಕಾಸ್ತ್ರಗಳನ್ನ ತಂದುಬಿಟ್ರು. ಇದನ್ನ ಯಾರೋ ಮಾಡಿದ್ದಾರೆ ಕಿಡಿಗೇಡಿಗಳು, ಇದನ್ನ ಅವ್ರು ಏನ್ ಮಾಡ್ಬೇಕಂದ್ರೆ ಇವತ್ತು ಸಂಹಾರ ಮಾಡ್ಲೇಬೇಕು, ಇದನ್ನ ಕೊಲ್ಲಬೇಕಂತ ಹೇಳಿ. ಆಗ ಮೊಹಮ್ಮದ್ ಪೈಗಂಬರ್ ಹೇಳ್ತಾರಂತೆ, ಇದು ನೀವೇನೋ ಮಾರಕಾಸ್ತ್ರ ತಂದಿದ್ದೀರಲ್ಲ, ಕೊಡ್ಲು, ಕುಡುಗೋಲು, ಮಚ್ಚು ಅವೆಲ್ಲ ತಂದಿದ್ದೀರಲ್ಲ, ಅವೆಲ್ಲ ಏನಾಗುದಿಲ್ಲ, ಅದರಿಂದ ಈ ಸಮಸ್ಯೆ ಬಗೆಹರಿದಿಲ್ಲ. ಈ ಸಮಸ್ಯೆ ಬಗೆಹರಬೇಕಂದ್ರೆ ಎರಡೇ ಆಗಿರಬೇಕು, ಒಂದು ಬಕೆಟ್ ನೀರು ಕಸಬರಿಗೆ ಕುಡಿ, ಸಮಸ್ಯೆ ಪರಿಹಾರ ಮಾಡಿಬಿಡ್ತೇನೆ ಅಂತ. ನೋಡಿ, ಆದ್ರಿಂದಲೇ ಅವರೆಲ್ಲ ಮಹತ್ವರಾದರು. ಇಂತಹ ನಿದರ್ಶನಗಳನ್ನ ನಾವು ಸಾಕಷ್ಟು ಕೊಡಬಹುದು ಇತಿಹಾಸದಿಂದ. ಯಾಕಂದ್ರೆ ನಮ್ಮಲ್ಲಿ ಭಾವೈಕ್ಯತೆಯನ್ನ ಸಾವಿರತಕ್ಕಂತಹ ಸಾಕಷ್ಟು ಮಹಾಪುರುಷರು, ಸಂತ ಶಿಸ್ರಾಳ್ ಶರೀಫ್ ಇದ್ದಾರಲ್ರಿ, ಇಲ್ವಾ? ಇದ್ದಾರೆ. ಅದೇ ರೀತಿಯಾಗಿ ನಿಮ್ಮ ತಿಂತಿಣಿ ಮೌನೇಶ್ವರವರು ಹಿಂದೂ ಧರ್ಮ ತದನಂತರದಲ್ಲಿ ನಿಮ್ಮ ಯಮದೂರು ಇರತಕ್ಕಂಥ ಚಾಂದದೇವ, ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಬಳ್ಳಾರಿ ಭಾಗದಲ್ಲಿ ಈ ನಿಮ್ಮ ಆ ಮೊಹರಂ ಹಬ್ಬವನ್ನ ನಮ್ಮವರೇ ಬಹಳ ಜನ ಮಾಡ್ತಾರೆ, ಹೌದಾನೆ? ಸಾಮರಸ್ಯದಿಂದ ಮಾಡ್ತಾರೆ. ಅಲ್ಲಿ ಮುಸ್ಲಿಮರು ಇರ್ತಾರೆ, ಹಿಂದೂಗಳು ಇರ್ತಾರೆ. ಅಂದ್ರೆ ಈ ಸಾಮರಸ್ಯ ಕೆಟ್ಟಿರುವಂತದ್ದು ಯಾರಿಂದ ಅಂತಂದ್ರೆ ಸಾಮಾನ್ಯ ಜನರಿಂದಲ್ಲ. ಇದರ ಲಾಭವನ್ನ ಪಡೆಯಲಿಕ್ಕೆ ಕೆಲವೊಂದು ಏನು ಪಟ್ಟಭದ್ರ ಹಿತಾಸಕ್ತಿಗಳಿಲ್ಲ, ಅದು ರಾಜಕೀಯ ಪಕ್ಷವಾಗಿರ್ಬೋದು, ಕೆಲವೊಂದು ವರ್ಗಗಳೇ ಆಗಿರ್ಬೋದು, ಅವೆಲ್ಲ ಏನಾಗಿರ್ತಾರೆ ಅಂದ್ರೆ ಮಾನವ ಕುಲಕ್ಕೆ ಯಾವತ್ತೂ ಕೂಡ ಅವರು ಕಂಟಕನೇ ಆಗಿರ್ತಾರೆ. ಅಂತಹ ಶಕ್ತಿಗಳಿಂದ ನೀವೇನ್ ಮಾಡ್ಬೇಕು ಅಂತಂದ್ರೆ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನುವಂತಹ ಒಂದು ಸಂಗತಿ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈ ಜಾತ್ಯತೀತತೆ, ಸೆಕ್ಯುಲರೈಸೇಷನ್ ಆಫ್ ದಿ ಸೋಷಿಯಲ್ ಲೈಫ್ ಆಗ್ತಾ ಇಲ್ಲ. ಏನು ಆಚರಣೆಗಳಿವೆ ಅದನ್ನ ಏನ್ ಮಾಡ್ಬೇಕು ಅಂತ ನಿಮ್ಮ ಮನೆಯ ಹೊಸ್ತಿಲ ಒಳಗಡೆನೆ ಆಚರಣೆ. ಯಾವಾಗ ನೀವು ಸಮಾಜಕ್ಕೆ ಎಂಟರ್ ಆಗ್ತಾ ಇದ್ರ, ಮನೆಯ ಹೊಸ್ತಿಲನ್ನು ದಾಟಿ ವೆನೆವರ್ ಯು ಆರ್ ಎಂಟರಿಂಗ್ ಇಂಟು ದ ಸೊಸೈಟಿ, ದಟ್ ಟೈಮ್ ಯು ವಾಂಟ್ ಟು ಟ್ರೀಟ್ ಆಸ್ ಎ ಇಂಡಿಯನ್. ಭಾರತೀಯರು ನಾವೆಲ್ಲರೂ ಸಹೋದರರು ಅಂತಕ್ಕಂಥ ಭಾವನೆ ಬೇಕು ಅನ್ನುವಂತಹ ಒಂದು ಸಂಗತಿ. ತದನಂತರದಲ್ಲಿ ಸಾರ್ವಭೌಮತ್ವದ ತತ್ವ ಅನ್ನುವಂಥದ್ದು ಇನ್ನೊಂದಿದೆ ನಿಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ. ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸ್ವತಂತ್ರವಾಗಿರ್ತಕ್ಕಂಥ ಪರಿಸ್ಥಿತಿ. ಸಾರ್ವಭೌಮತ್ವ ಅಂದ್ರೆ ಬೇರೇನೂ ಅಲ್ಲ, ಅಥವಾ ಪರಮಾಧಿಕಾರ, ಸಾರ್ವಭೌಮಾಧಿಕಾರ ರಾಜ್ಯದ ಮೂಲಾಂಶಗಳಲ್ಲಿ ಒಂದಂತ ನೀವೆಲ್ಲ ಅಧ್ಯಯನ ಮಾಡಿರ್ತೇವೆ. ನೋಡಿ, ಇದು ಇರೋದ್ರಿಂದ ಏನಾಗ್ತಾ ಇದೆ, ಬೇರೆ ದೇಶಗಳೊಂದಿಗೆ ಒಪ್ಪಂದಗಳನ್ನು ಮಾಡ್ಕೊಳ್ಳಿಕ್ಕೆ, ಯುದ್ಧಗಳನ್ನ ಮಾಡ್ಲಿಕ್ಕೆ, ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಎಂಟಿಟಿ, ನಮ್ಮ ಅಸ್ಮಿತೆ, ನಮ್ಮ ಅಸ್ತಿತ್ವವನ್ನ ಸಾಧಿಸಬೇಕಲ್ಲ, ನಾವು ಸಾಬೀತುಪಡಿಸಬೇಕಲ್ವಾ, ಹೌದಾನೆ? ಇವತ್ತೆಲ್ಲ ಓದ್ತಾ ಇದ್ರಲ್ಲ ಪತ್ರಿಕೆಗಳಲ್ಲಿ, ಭಾರತ ವಿಶ್ವದ 3ನೇ ಅಥವಾ 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಮೂಡಿದೆ, ಹೌದಾನೆ? ದೊಡ್ಡ ಯುವ ಶಕ್ತಿ ಇದೆ, ನಮ್ಮಲ್ಲಿ ದೊಡ್ಡ ಮಾರ್ಕೆಟ್ ಇದೆ ಅಂತೇಳಿ. ಅದೆಲ್ಲವನ್ನು ಕೂಡ ಈ ಸಂಗತಿಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಇವತ್ತು ಉದಾಹರಣೆಗಾಗಿ ಆ ಸಾರ್ವಭೌಮಾಧಿಕಾರ ಇರುವುದರಿಂದಲೇ ಆ ಸ್ವಾತಂತ್ರ್ಯ ಬಂದಂತಹ ವರ್ಷದಲ್ಲಿ ನಾವು ಆಲಿಪ್ತ ನೀತಿ ಚಳವಳಿಯನ್ನು ಇಡೀ ವಿಶ್ವಕ್ಕೆ ಕಾಣಿಕೆಯನ್ನಾಗಿ ಕೊಡ್ತಾ ಇದ್ದೇವೆ. ಆಲಿಪ್ತ ನೀತಿ ಚಳವಳಿಯ ತ್ರಿಮೂರ್ತಿಗಳಲ್ಲಿ 3 ಜನ ಏನಿದ್ದಾರಲ್ಲ, ಪಂಡಿತ್ ಜವಾಹರ್ಲಾಲ್ ನೆಹರು, ತದನಂತರದಲ್ಲಿ JB ಟಿಟೋ ಮತ್ತು ಈಜಿಪ್ಟಿನ GA ನಾಸರ್, ಖಯಾಮ್ ಅಬ್ದುಲ್ ನಾಸರ್ ಅಂತೇಳಿ, ಅವು 3 ಜನರಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು. ಅಂದ್ರೆ ದ್ವಿತೀಯ ಜಾಗತಿಕ ಮಹಾಯುದ್ಧ ಮುಕ್ತಾಯವಾದ ನಂತರ ಇಡೀ ವಿಶ್ವ 2 ಪವರ್ ಬ್ಲಾಕ್ಗಳಾಗಿ, ಬಣಗಳಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಅಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ ಇತಿಹಾಸವನ್ನು. ಹೋಳಾದಾಗ ಇಲ್ಲಿ ಆ ಮೌಲ್ಯಗಳಿಗೆ ಅನುಗುಣವಾಗಿ, ಅಂದ್ರೆ ಪ್ರಜಾಪ್ರಭುತ್ವವನ್ನು ಬೆಂಬಲಿಸತಕ್ಕಂಥ ಎಲ್ಲಾ ರಾಷ್ಟ್ರಗಳು ಅಮೆರಿಕದ ಬಣವನ್ನು ಸೇರ್ಕೊಳ್ಳೋದು, ನಂತರ ಕಮ್ಯುನಿಸ್ಟ್ ತತ್ವವನ್ನ ಬೆಂಬಲಿಸತಕ್ಕಂಥ ಎಲ್ಲಾ ರಾಷ್ಟ್ರಗಳು ರಷ್ಯಾ ಬಣವನ್ನ ಸೇರ್ಕೊಳ್ಳಿಕ್ಕೆ ಆ 2 ಬಣಗಳು ಕರೆಯನ್ನು ನೀಡಿದಾಗ ನಾವು ಯಾವುದೇ ಬಣಕ್ಕೆ ಸೇರ್ಕೊಳ್ಳೇ ಇಲ್ಲ. ಯಾಕಂದ್ರೆ 3ನೇ ರೀತಿಯಾಗಿರ್ತಕ್ಕಂಥ ಒಂದು ತಟಸ್ಥ ನೀತಿಯನ್ನ ನಾವು ಅನುಸರಿಸಿದ್ದೀವಿ ಮತ್ತು ಅದನ್ನು ವಿಶ್ವಕ್ಕೆ ಕಾಣಿಕೆಯನ್ನಾಗಿ ಕೊಟ್ಟಿದ್ದೇವೆ. ಪ್ರಾರಂಭದಲ್ಲಿ ಏನಾಯ್ತು ಅಂದ್ರೆ ಅದನ್ನ ಅನುಮಾನದ ದೃಷ್ಟಿಯಿಂದ ಬೇರೆ ಬೇರೆ ರಾಷ್ಟ್ರಗಳು ನೋಡ್ಕೊಳ್ತಾ ಇದ್ವು, ಹೌದಾನೆ? ಹೀಗಾಗಿ ಮತ್ತು ಅಷ್ಟೇ ಅಲ್ಲದೆ ಮತ್ತೇನ್ ಮಾಡಿದ್ವಿ ಅಂತಂದ್ರೆ, ಆ ಕಾಮನ್ವೆಲ್ತ್ ನಲ್ಲಿ ಕೂಡ ನಾವು ಸದಸ್ಯರಾಗಿದ್ದೇವೆ. ಅದನ್ನು ಕೂಡ ನೆಹರು ನಮಗೆ ಬಹಳಷ್ಟು ಜನ ವಿರೋಧ ಮಾಡಿದ್ರು. ಯಾಕಂದ್ರೆ ಇದು ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರ್ತದೆ, ಯಾಕಂತಂದ್ರೆ ನೀವು ಇದನ್ನೆಲ್ಲ ಸೇರಬಾರ್ದು. ಯಾಕಂದ್ರೆ ಕಾಮನ್ವೆಲ್ತ್ ಅನ್ನುವಂತಹ ಸಂಘಟನೆ ಏನಿದೆ ಅದು ನಮ್ಮನ್ನ ಆಳಿರುವಂತಹ ಬ್ರಿಟಿಷರು ಏನಿದ್ದಾರೆ ಅವರು ಮಾಡಿರ್ತಕ್ಕಂಥ ಸಂಘಟನೆ. ನೋಡಿ, ಯಾರು ನಮ್ಮನ್ನ ಸುಮಾರು 200-250 ವರ್ಷಗಳವರೆಗೆ ಗುಲಾಮರನ್ನಾಗಿ ಇಟ್ಟುಕೊಂಡಿದ್ರು, ಅವರು ಮಾಡಿರುವಂತಹ ಸಂಘಟನೆಗೆ ಮತ್ತೆ ನೀವು ಸದಸ್ಯರಾಗ್ತೀರಾ ಅಂತ ಹೇಳಿದಾಗ ನೆಹರು ಅವರು ಒಪ್ಪಲಿಲ್ಲ. ಆ ಸ್ಪೀಚ್ ಅನ್ನು ಕೊಡ್ತಾರೆ ಇದರಲ್ಲಿ ಪಾರ್ಲಿಮೆಂಟ್ ನಲ್ಲಿ. ಏನಂತಂದ್ರೆ ಅದು ಆ ಪರಿಸ್ಥಿತಿ ಇತ್ತು ನೀವು ಹೇಳಿರ್ತಕ್ಕಂಥದ್ದು. ಅದು ಯಾವಾಗ 1947ಕ್ಕಿಂತಲೂ ಮುಂಚಿತವಾಗಿ, ಆಫ್ಟರ್ ಗೆಟಿಂಗ್ ದ ಇಂಡಿಪೆಂಡೆನ್ಸ್ ವಿ ಹ್ಯಾವ್ ಡಿಕ್ಲೇರ್ಡ್ ವಿ ಆರ್ ಎ ಸಾವರಿನ್ ನೇಷನ್.
ಅವತ್ತಿಗೆ ನಮ್ಮ ಪಾರತಂತ್ರ ರಾಷ್ಟ್ರ, ಬಟ್ ನಾವು ಸ್ವತಂತ್ರ ಪಡೆದುಕೊಂಡ ಮೇಲೆ ನಾವು ಸ್ವತಂತ್ರ ಮತ್ತು ಸಾರ್ವಭೌಮ ರಾಷ್ಟ್ರ ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ಟಿದೀವಲ್ಲ, ಹೀಗಾಗಿ ಅದು ಗುಲಾಮಗಿರಿಯ ಪ್ರಶ್ನೆನೇ ಬರೋದಿಲ್ಲ. ಮತ್ತು ನಾವೇನಾಗಿದ್ದೇವೆ, ಈಗ ತಾನೇ ಸ್ವತಂತ್ರ ಪಡ್ಕೊಂಡಿದ್ದೇವೆ. ಹೀಗಾಗಿ ನಮ್ಮಲ್ಲಿ ನೋಡಿ, ಸ್ವತಂತ್ರ ಪಡೆದುಕೊಂಡಿರ್ತಕ್ಕಂಥ ಹೊಸದರಲ್ಲಿ ನಮ್ಮಲ್ಲಿ ಸಮಸ್ಯೆಗಳೇನು? ಬಡತನ ಇದೆ, ನಮ್ಮ ಕೃಷಿ ಜಮೀನಿಗೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ನಮ್ಮಲ್ಲಿ ಅಣೆಕಟ್ಟುಗಳಿಲ್ಲ, ಹೌದಾನೆ, ರಸ್ತೆಗಳಿಲ್ಲ, ಕೃಷಿ ಸಾಂಪ್ರದಾಯಿಕವಾಗಿದೆ, ವೈಜ್ಞಾನಿಕವಾಗಿಲ್ಲ. ಭಾರತದ ಜನಸಂಖ್ಯೆ ಅವತ್ತಿಗೆ 30 ರಿಂದ 35 ಕೋಟಿ ಇದೆ, ಸಾಕಾಗುವಷ್ಟು ಆಹಾರ ಪದ್ಧತಿ ಇಲ್ಲ. ದ ಪೀಪಲ್ ದೇ ಆರ್ ಡೈಯಿಂಗ್ ಬಿಕಾಸ್ ಆಫ್ ದಿ ಸ್ಟಾರ್ವಿಂಗ್. ಹಸಿವಿನಿಂದ ಸಾಯ್ತಾ ಇದ್ದಾರೆ ಜನ. ಹೀಗಾಗಿ ಆಹಾರ ನಮ್ಗೆಲ್ಲರಿಗೂ ಸಹಾಯನೂ ಕೂಡ ಬೇಕು. ಹೀಗಾಗಿ ನಾವು ಯಾವ್ದಾದ್ರೂ ಒಂದು ಬಣವನ್ನ ಸೇರ್ಕೊಂಡ್ರೆ ಏನಾಗ್ತದೆ ಅಂದ್ರೆ, ಇನ್ನೊಂದು ಬಣದ ವಿರೋಧವನ್ನ ನಿಮಗೆ ಬೇಕಾಗಿಯೋ ಬೇಡವಾಗಿಯೋ ಕಟ್ಕೊಳ್ಬೇಕಾಗ್ತದೆ. ಯಾವ್ದಾದ್ರು ಒಂದು ಬಣವನ್ನ ಸೇರ್ಕೊಂಡ್ಬಿಟ್ರೆ, ಒಂದು ಪಾರ್ಟಿಯನ್ನ ಸೇರ್ಕೊಂಡ್ರೆ ಇನ್ನೊಂದು ಪಾರ್ಟಿ ಏನಾಗ್ತದೆ, ನಿಮ್ಗೆ ಅಪೋಸಿಷನ್ ಆಗ್ತದೆ, ಹೌದಾನೆ. ಹೀಗಾಗಿ ನಾವೇನ್ ಮಾಡ್ಬೇಕು, ನಮ್ಮ ಭಾರತವನ್ನ ಆರ್ಥಿಕವಾಗಿ ರ್ಯಾಪಿಡ್ ಆಗಿ, ಯಾಕಂದ್ರೆ ಉದ್ಯೋಗ ಇಲ್ಲ, ಸಾಂಪ್ರದಾಯಿಕ ಉದ್ಯೋಗ, ಈ ಜಾತೀಯತೆಯ ಪದ್ಧತಿ ಆಧಾರದ ಮೇಲೆ ಬಡಿಗನ ಮಗ ಬಡಿಗೆ ಕೆಲಸನೇ ಮಾಡ್ಬೇಕು, ಕಮ್ಮಾರನ ಮಗ ಕಮ್ಮಾರಿಕೆಯನ್ನೇ ಮಾಡ್ಬೇಕು, ಪಾಟರ್ ಕೆಲಸನೇ ಮಾಡ್ಬೇಕು, ಗೋಲ್ಡ್ ಸ್ಮಿತ್ ಅವನೇ ಕೆಲಸ ಮಾಡ್ಬೇಕು, ನೇಕಾರನ ಮಗ ನೇಯ್ಬೇಕು, ಹೌದಾನೆ. ಈ ರೀತಿಯಾಗಿರ್ತಕ್ಕಂಥ ಜಾತಿಯ ಸಂಕೋಲಗಳನ್ನು ಏನಿತ್ತು, ಉದ್ಯೋಗಗಳನ್ನು ಕೊಡುವಂತ ಸಂಗತಿ ನೋಡಿ. ಯಾವ ಬಡತನದ ಕಾರಣದಿಂದಾಗಿ ಅನಕ್ಷರತೆ ಕಾರಣದಿಂದಾಗಿ ಹಣ ಇಲ್ಲ, ಅಪೌಷ್ಟಿಕತೆ, ಜನ ರೋಗ ರುಜಿನಗಳಿಂದ ಸಾಯ್ತಾ ಇದ್ದಾರೆ. ನೀವೆಲ್ಲ ಕೇಳಿರ್ಬೋದು, ಹಿಂದೆಲ್ಲ ಪ್ಲೇಗ್ಗಳು ಬಂತು ಅಂದ್ರೆ ಇಡೀ ಊರೇ ಸ್ಮಶಾನ ಆಗಿಬಿಡ್ತಕ್ಕಂಥ, ಅಂದ್ರೆ ವೈದ್ಯಕೀಯ ರಂಗದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ. ನೋಡಿ, ಇಷ್ಟೆಲ್ಲಾ ಸಮಸ್ಯೆಗಳು ನಮ್ಮಲ್ಲಿ. ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಬೇಕಂದ್ರೆ ಬಂಡವಾಳ ಇಲ್ಲ, ಹೌದಾನೆ, ಬಂಡವಾಳ ಇಲ್ಲ, ಉದ್ಯೋಗಗಳನ್ನ ಹೇಗೆ ಕೊಡ್ತೀವಿ? ಉದ್ಯೋಗ ಇಲ್ಲ, ಜನ ಬದುಕೋದು ಹೇಗೆ? ನೋಡಿ, ಒಂದಕ್ಕೊಂದು ಲಿಂಕ್ ಇದೆ ಇದೆಲ್ಲ. ಈ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಂತ ಕರಿತಾ ಇದ್ದಾರೆ, ಅದು ಒಂದ್ ರೀತಿಯ ಚೈನ್ ಲಿಂಕ್ ಇದ್ದಾಗೆ ಅದು, ಹೌದಾನೆ. ನೋಡಿ, ಅನಕ್ಷರತೆ ಇದೆ, ಅನಕ್ಷರತೆ ಯಾಕಿದೆ ಅಂದ್ರೆ ಬಡತನ ಬಿದ್ದಿದೆ, ಬಿಕಾಸ್ ಆಫ್ ದ ಪಾವರ್ಟಿ ದೇರ್ ಇಸ್ ಲಿಟ್ರಸಿ. ಯಾಕಂದ್ರೆ ಇವತ್ತಿಗೂ ಕೂಡ ಬಹಳಷ್ಟು ಜನ ಪೋಷಕರನ್ನಿದ್ದಾರೆ, ಮಕ್ಕಳನ್ನ ಕಲಿಕೆಯ ಬದಲಾಗಿ ಏನ್ ಮಾಡ್ತಾ ಇದ್ದಾರೆ, ದುಡಿಮೆಗೆ ಹಚ್ಚಿಬಿಡ್ತಾ ಇದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೀವಿ ಅಂತಲ್ಲ, ಹೌದಾನೆ. ಆ ಕಾರಣದಿಂದ ಇವತ್ತು ಏನಾಗಿದೆ, ನಮ್ಮಲ್ಲಿ ಬಾಲ ಕಾರ್ಮಿಕ ಪದ್ಧತಿ ಇದೆ. ನೋಡಿ, ಸಮಸ್ಯೆ ಬಂದಿದೆ, ಮತ್ತೆ ಆ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಒಂದು ಕಾರ್ಮಿಕ ಇಲಾಖೆ ಅಂತ ಇದೆ. ನೋಡಿ, ಈ ರೀತಿಯಾಗಿರ್ತಕ್ಕಂತಹ ಸಂಗತಿಗಳು ನಮ್ಮಲ್ಲಿ. ಹೀಗಾಗಿ ಏನ್ ಮಾಡ್ಬೇಕು, ಈ ಎಲ್ಲಾ ಸಂಗತಿಗಳನ್ನ ಅಂದ್ರೆ ಸಮಾಜವಾದವನ್ನ, ಈ ಸಾರ್ವಭೌಮಿಕ ಹೊಂದಿರತಕ್ಕಂಥ ಕಾರಣದಿಂದಾಗಿ ನಾವು ತಟಸ್ಥರಾಗಿಟ್ಟುಕೊಳ್ಳೋಣ ಅಂತ ಹೇಳಿ ಪ್ರಾರಂಭದಲ್ಲಿ ಕೇವಲ 3 ರಾಷ್ಟ್ರಗಳಿಂದ ಪ್ರಾರಂಭವಾದಂತಹ ಆ ಚಳುವಳಿ ಏನಿದೆ, ಇವತ್ತೇನಾಗಿದೆ ಅಂತಂದ್ರೆ ಹೆಚ್ಚು ಕಡಿಮೆ 1990 ನಂತರ ರಷ್ಯಾದ ವಿಘಟನೆ ಆಯಿತು, ಅದೆಲ್ಲ ನಿಮ್ಗೆಲ್ಲ ಗೊತ್ತಿದೆ, ಹೌದಾನೆ. ಈಗೆಲ್ಲ ಉಳಿದಿರ್ತಕ್ಕಂಥದ್ದು ಒಂದೇ ಸೂಪರ್ ಪವರ್ ಅಂತ, ಬಟ್ ಇವತ್ತೆಲ್ಲ ಮಲ್ಟಿ ಪವರ್ ಪೋಲಾರ್ ಆಗಿಬಿಟ್ಟಿದೆ ಇವತ್ತೆಲ್ಲ, ಹೌದಾನೆ. ಇಡೀ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನೋಡಿರ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ. ಹೀಗಾಗಿ ಅಂದ್ರೆ ಅಮೆರಿಕದ ಪ್ರಾಬಲ್ಯವನ್ನ ಮುರಿಬೇಕು ಅಂತ ಹೇಳಿ ಬ್ರಿಕ್ಸ್ ಅಂತಕ್ಕಂಥದ್ರ ಒಂದು ಏನಂತ ಮೌಲ್ಯ ಕಡಿಮೆ ಮಾಡಬೇಕು ಅಂತಕ್ಕಂಥ ಒಂದು ಕಾರಣಕ್ಕಾಗಿ ಈ ರೀತಿಯಾಗಿರ್ತಕ್ಕಂತಹ ಸಂಗತಿಗಳೆಲ್ಲವೂ ಕೂಡ ನಡೆದಿದೆ. ಮತ್ತು ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆಯಲ್ಲಿ ಬಹಳ ಅಚಲವಾಗಿರ್ತಕ್ಕಂಥ ವಿಶ್ವಾಸವನ್ನು ಹೊಂದಿದ್ದೇವೆ. ಮತ್ತು ಅಷ್ಟೇ ಅಲ್ಲದೆ ಯಾವುದೇ ಅಂತಾರಾಷ್ಟ್ರೀಯ ಏನ್ ಮಾಡ್ತಾ ಇದ್ದೀವಿ, ಸಮಸ್ಯೆಗಳನ್ನ ನಾವು ಶಾಂತಿಯುತವಾಗಿ ಪರಿಹರಿಸಿಕೊಳ್ತೇವೆ. ಯಾಕಂದ್ರೆ ಯುದ್ಧ ಪರಿಹಾರ ಅಲ್ಲ, ವಾರ್ ಇಸ್ ನಾಟ್ ಎ ದ ಅಲ್ಟಿಮೇಟ್ ಒನ್, ಅದು ಪರಿಹಾರ ಅಲ್ಲ, ಅಂತಿಮವಾಗಿರ್ತಕ್ಕಂಥ ಸಂಗತಿಯಲ್ಲ. ಯಾಕಂದ್ರೆ ಯುದ್ಧದಲ್ಲಿ ಏನಾಗ್ತದೆ ಅಂದ್ರೆ 2 ರಾಷ್ಟ್ರಗಳ ಸೈನಿಕರು ಸಾಯ್ತಾರೆ, ಸೈನಿಕರ ಪತ್ನಿಯರು ವಿಧವೆಯರಾಗ್ತಾರೆ, ಬಹಳಷ್ಟಿದೆ, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಅದರಿಂದ ಏನಾಗ್ತದೆ ಅಂದ್ರೆ ಹೆಚ್ಚು ಕಡಿಮೆ ಆ ಯುದ್ಧದಿಂದ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸಲಿಕ್ಕೇನೆ ಪ್ರಥಮ ಜಾಗತಿಕ ಮಹಾಯುದ್ಧ ನಿಮ್ಮ ಲೀಗ್ ಆಫ್ ನೇಷನ್ ಪ್ರಾರಂಭ ಆಗುತ್ತೆ. ಬಟ್ ಆ ಲೀಗ್ ಆಫ್ ನೇಷನ್ ವಿಫಲ ಆದ್ಮೇಲೆ ದ್ವಿತೀಯ ಜಾಗತಿಕ ಮಹಾಯುದ್ಧ ಆಯ್ತು. ಮತ್ತೆ 3ನೇ ಮಹಾಯುದ್ಧ ಆಗಿದೆ ಅಂದ್ರೆ ಆಗಿಲ್ಲ, ಒಂದೊಂದೇ ಅಂದ್ರೆ ಅದು ಪಾಕ್ಷಿಕವಾಗಿದೆ. ಅಂದ್ರೆ ಸಂಪೂರ್ಣವಾಗಿ ಎಲ್ಲಾ ರಾಷ್ಟ್ರಗಳಿಗೆ ತಲುಪಿಕೊಂಡಿಲ್ಲ, ಪಸರಿಸಿಕೊಂಡಿಲ್ಲ. ಯುದ್ಧದ ಕಾರ್ಮೋಡ ಕೆಲವು ರಾಷ್ಟ್ರಗಳು, ರಷ್ಯಾ, ಉಕ್ರೇನ್, ಈ ರೀತಿ ಆಗಿರ್ತಕ್ಕಂಥ, ತದನಂತರ ಇರಾನ್, ಇರಾಕ್, ಆ ರೀತಿ ಆಗಿರ್ತಕ್ಕಂಥ ಕೆಲವೊಂದು ಮೌಲ್ಯಕ್ಕಾಗಿ, ಸಿದ್ಧಾಂತಕ್ಕಾಗಿ ಹೋರಾಟ ಮಾಡ್ತಾ ಇದೆ. ಬಟ್ ಅದೃಷ್ಟವಶಾತ್ ತೃತೀಯ ಜಾಗತಿಕ ಮಹಾಯುದ್ಧವನ್ನು ತಡೆಗಟ್ಟಬೇಕು ಅನ್ನುವಂತ ಉದ್ದೇಶಕ್ಕಾಗಿನೇ ನಿಮ್ಮ ವಿಶ್ವಸಂಸ್ಥೆ ಅಥವಾ ಸಂಯುಕ್ತ ರಾಷ್ಟ್ರ ಸಂಘ ಅಂತ ಏನ್ ಕರಿತಾ ಇದ್ರಿ, ಅದು ಅಸ್ತಿತ್ವಕ್ಕೆ ಬಂದಿದೆ. ನೋಡಿ, ಅಂತಹ ಸಂಘಟನೆಗೆ ನಾವೇನ್ ಮಾಡಿದೀವಿ ಅಂದ್ರೆ ವಿ ಹ್ಯಾವ್ ಬಿಕಮ್ ದ ಫೌಂಡರ್ ಮೆಂಬರ್ ಆಗಿದೆ. ಹೀಗಾಗಿ ನಮ್ಮ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಸೇರಿಸಿಕೊಂಡಿದ್ದೇವೆ. ದ ಪೀಸ್ಫುಲ್ ಸೆಟಲ್ಮೆಂಟ್ ಆಫ್ ದ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ ಇನ್ ದ ಪೀಸ್ಫುಲ್ ವೇ ಅಂತ ಹೇಳಿ. ಯಾಕಂದ್ರೆ ಯುದ್ಧ ಅಲ್ಲ, ಬಟ್ ಆದ್ರೂ ಕೂಡ ಏನ್ ಮಾಡಿವೆ, ನಮ್ಮಲ್ಲಿ 48ರಲ್ಲಿ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದೆ, 62ರಲ್ಲಿ ಚೀನಾ ನಮ್ಮ ಮೇಲೆ ಯುದ್ಧ ಮಾಡಿದೆ, ಹೌದಾನೆ. ಹೀಗಾಗಿ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತವನ್ನು ಟೀಕೆ ಮಾಡ್ತಾರೆ. ಏನಂತಂದ್ರೆ ಭಾರತ ತನ್ನ ಸಿದ್ಧಾಂತಗಳಲ್ಲಿ, ವಿದೇಶಾಂಗ ನೀತಿಗಳಲ್ಲಿ ಹೇಳ್ಕೊಳ್ಳೋದಂತೂ ಅದನ್ನ ಏನ್ ಮಾಡ್ತಾ ಇದೆ, ಆಚರಣೆಗೆ ಮಾಡೋದು ಅಂತ. ಅಂದ್ರೆ ಮೂಮೆ ರಾಮ್ ಹಾತ್ಮೆ ಚೂರಿ ಅಂತ ಹೇಳಿದಾಗೆ. ಬಟ್ ಹಲವಾರು ಸಂದರ್ಭಗಳಲ್ಲಿ ನಾವೇನ್ ಮಾಡಿದ್ದೇವೆ, ಸ್ಪಷ್ಟೀಕರಣವನ್ನ ಕೊಟ್ಟಿದ್ದೇವೆ. ಇಂಡಿಯಾ ಈಸ್ ನೆವರ್ ದ ಅಗ್ರೆಸಿವ್ ನೇಷನ್. ನಾವು ಹಾಗೆ ಯಾರು ಕೂಡ ಕಾಲು ಕೆತ್ತುಕೊಂಡು ಜಗಳಕ್ಕೆ ಹೋಗಿಲ್ಲ.
ಅವರಾಗೆ ನಮ್ಮ ಮೇಲೆ ಬಂದಾಗ ಏನ್ ಮಾಡಿದ್ದೇವೆ ಫಾರ್ ದ ಸೇಕ್ ಆಫ್ ಅವರ್ ಸೆಲ್ಫ್ ಪ್ರೊಟೆಕ್ಷನ್ ವಿ ಆರ್ ಕೌಂಟರ್ ಅಟ್ಯಾಕ್ ಅಷ್ಟೇ ಮಾಡಿದ್ದೇವೆ ಹೊರತು ನಾವಾಗಿ ಏನ್ ಮಾಡಿಲ್ಲ ಅಂತಂದ್ರೆ ಯುದ್ಧಕ್ಕೆ ಹೋಗಿಲ್ಲ ಅನ್ನುವಂತಹ ಸಂಗತಿನ ನೋಡಿ. ಇದು ಕೂಡ ಇದೆ ಪರಮಾಧಿಕಾರದಲ್ಲಿ, ಇದೆಲ್ಲವೂ ಕೂಡ ಬರ್ತಾ ಇದೆ ಅನ್ನುವಂತ ಅದೊಂದು ತತ್ವ. ತದನಂತರದಲ್ಲಿ ಸಮಾಜವಾದ. ನೋಡಿ, ಈ ಸಮಾಜವಾದ ಅಂತಂದ್ರೆ ನಿಮ್ಮ ಸಮಾಜದಲ್ಲಿರ್ತಕ್ಕಂತಹ ಸಂಪತ್ತು ಕೆಲವೇ ಜನರಲ್ಲಿ ಕೇಂದ್ರೀಕೃತವಾದಾಗ ಏನಾಗ್ತದೆ, ನಿಮ್ಮ ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತವನ್ನು ನೆನಪಿಟ್ಕೊಳ್ಳಿ. ಆ ಸಮಾಜದಲ್ಲಿ ವರ್ಗಗಳ ನಿರ್ಮಾಣವಾಗ್ತದೆ. ಶ್ರೀಮಂತರು, ಬಡವರು, ಭೂರಹಿತ ಕಾರ್ಮಿಕರು, ಭೂರಹಿತ ಕೃಷಿ ಕಾರ್ಮಿಕರು ಇದೆಲ್ಲವೂ ಕೂಡ ಆಗ್ತದೆ. ಆ ಅಸಮಾನತೆ ಹೆಚ್ಚಾದಂತಲೇ ಏನಾಗ್ತದೆ, ಸಮಾಜದಲ್ಲಿ ಸಂಘರ್ಷಗಳು ಪ್ರಾರಂಭವಾಗ್ತದೆ. ಸಮಾಜದಲ್ಲಿ ಯಾವುದು ಕೂಡ ಸಂಘರ್ಷಗಳಾಗೋದಿಲ್ರಿ. ಅಸಮಾನತೆಗಳು ಜಾಸ್ತಿ ಇದ್ದಾಗನೇ ಸಂಘರ್ಷಗಳಾಗ್ತದೆ. ಹೀಗಾಗಿ ಅದನ್ನೆಲ್ಲವನ್ನು ಕೂಡ ತಡೆಗಟ್ಟಬೇಕು ಅಂತ ಉದ್ದೇಶಕ್ಕಾಗಿ ಸಮಾಜವಾದವನ್ನ ಮಾಡಿದ್ದೇವೆ. ಬಟ್ ಆದ್ರೂ ಕೂಡ ಏನಾಗ್ತಾ ಇದೆ ಅಂತಂದ್ರೆ ಈ ಸಮಾಜವಾದ ಅನ್ನುವಂಥದ್ದಾಗಲಿ ಅಥವಾ ಈ ಜಾತ್ಯಾತೀತ ಪದ ಯಾವ ಕೂಡ ನಮ್ಮ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಅವನ್ನೆಲ್ಲವನ್ನು ಕೂಡ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಜನತಾ ಸರ್ಕಾರ ಅವೆಲ್ಲವೂ ಕೂಡ ಪದಗಳನ್ನ ಸೇರಿಸಿದೆ ಅಂತಕ್ಕಂಥ ಸಂಗತಿ. ಯಾಕಂದ್ರೆ ನಮ್ಮಲ್ಲಿ ಆಸ್ತಿಯ ಮೂಲಭೂತ ಹಕ್ಕು ಇತ್ತಲ್ಲ, ಹೀಗಾಗಿ ಸಮಾಜವಾದವನ್ನ ನೀಡಲಾರದೆ ಇಲ್ಲಿ ಏನಾಗ್ಬಿಟ್ಟಿತ್ತು ಅಂತಂದ್ರೆ ಅಸಮಾನತೆ ಹೆಚ್ಚಾಗ್ತಾ ಇತ್ತು. ಅಂದ್ರೆ ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ಜಾರಿಗೆ ತರಲಿಕ್ಕೆ ಇವೆಲ್ಲವೂ ಕೂಡ ತೊಡಕಾಗಿದೆ. ಹೀಗಾಗಿ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಆಸ್ತಿಯ ಹಕ್ಕು ಇಲ್ಲ. ನಾವು ದಟ್ ಹ್ಯಾಸ್ ಬಿಕಮ್ ದ ಓನ್ಲಿ ದ ಕಾಮನ್ ರೈಟ್. ಅದೊಂದು ಆರ್ಥಿಕ ಹಕ್ಕಾಗಿ ಅಷ್ಟೇ ಉಳಿದಿದೆ ಹೊರತು ಮೂಲಭೂತ ಹಕ್ಕಲ್ಲ. ಯಾಕಂದ್ರೆ ಮೂಲಭೂತ ಹಕ್ಕು ಸಾಮಾನ್ಯ ಹಕ್ಕುಗಳಿಗೆ ವ್ಯತ್ಯಾಸ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ತದನಂತರದಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಏನಂದ್ರೆ ಪ್ರಜಾಸತ್ತಾತ್ಮಕ ಮೌಲ್ಯ. ನೋಡಿ, ಇವತ್ತು ನಮ್ಮಲ್ಲಿ ಸರ್ಕಾರಗಳಿವೆ. ಪ್ರತಿ ಪೆರಿಯೋಡಿಕ್ ಅಂದ್ರೆ 5 ವರ್ಷಗಳಿಗೊಮ್ಮೆ ನಿಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಮತ್ತು ನಿಮ್ಮ ಸ್ಥಳೀಯ ಸರ್ಕಾರಗಳು ಕೂಡ ಅಧಿಕಾರಕ್ಕೆ ಬರ್ತಾ ಇವೆ. ಇವೆಲ್ಲವೂ ಕೂಡ ಯಾರಿಂದ ಅಧಿಕಾರವನ್ನು ಪಡಿತಾ ಇವೆ? ಬೈ ದ ಪೀಪಲ್. ಹೌದಾನೆ? ಅಬ್ರಾಹಂ ಲಿಂಕನ್ ಹೇಳಿದ್ದಾರೆ, ಅದಕ್ಕೆಲ್ಲ ಕೂಡ ಗೊತ್ತಿದೆ. ಹೀಗಾಗಿ ಇವತ್ತೇನಾಗ್ತಾ ಇದೆ, 18 ವರ್ಷ ವಯಸ್ಸನ್ನ ಮೀರಿರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳಿಗೂ ಕೂಡ 1 ಮ್ಯಾನ್ 1 ವೋಟ್, ಇರ್ರೆಸ್ಪೆಕ್ಟಿವ್ ಆಫ್ ದೇವರ್ ಕಾಸ್ಟ್, ಕ್ರೀಡ್, ಅವರ ಜೆಂಡರ್ ಆಗಿರ್ಬೋದು, ಯಾವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳೋದಂದ್ರೆ ಅವನು ಎಷ್ಟು ಓದಿದ್ದಾನೆ, ಅವನ ವಿದ್ಯಾಭ್ಯಾಸ ಶೈಕ್ಷಣಿಕ ಗುಣಮಟ್ಟ ಏನಿದೆ, ಅವನ ಅರ್ಹತೆ ಏನು, ಅವನ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಯಾವನ್ನು ಕೂಡ 1 ಮ್ಯಾನ್ 1 ವೋಟ್. ವ್ಯಕ್ತಿ ಮತ ನಾಳೆ ಬೇರೆ ಅಂತಾರೆ, ಗಂಡ ಕೆಲಸ ಈ ಕುಡ್ಲಿಕ್ಕೆ ಒಂದ್ಸಲ ಹೋಗ್ತಾನೆ, ಇನ್ನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಎಲ್ಲ ಹೋಗಿ ಬಂದು ಅದ್ರ ಸಮಯ ಎಲ್ಲ ಹಾಳು ಮಾಡಿಬಿಡ್ತಾನ. ಹೌದಾನೆ ಅಂತ ಹೇಳ್ತಾರೆ. ಅವರೇ ಎಫಿಷಿಯನ್ಸಿಯಲ್ಲಿ ಮುಂದೆ ಜಾಸ್ತಿ ಅಂತೇಳಿ, ಅದೇನೇ ನಾವು ವಿಚಾರ ಬೇರೆ. ಬಟ್ ಆದ್ರೂ ಕೂಡ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂತ ವಿಭಿನ್ನ ಲಿಂಗಿಗಳಿಗೆಲ್ಲ ಈಕ್ವಲ್ ಪೇಮೆಂಟ್ ಇರ್ತದೆ. ಬಟ್ ಅಸಂಘಟಿತ ವಲಯಗಳಲ್ಲಿ ಇವತ್ತಿಗೂ ಕೂಡ ಇದನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥ ಸಂಗತಿ. ಅಂತ ಎಲ್ಲಾ ತಪ್ಪುಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತಾ ಇವೆ. ಅದರಲ್ಲೂ ವಿಶೇಷವಾಗಿ ಯುವಜನ ಏನಿದೆ, ಇವತ್ತು ನೀವೇನಿದ್ದೀರಿ, ಇವತ್ತೇನ್ ಮಾಡ್ಬೇಕಾಗ್ತಾ ಇದ್ರೆ ಬರೀ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಸ್ತಾವನೆಯಲ್ಲಿರ್ತಕ್ಕಂಥ ಮೌಲ್ಯಗಳು, ನಿಮ್ಮ ಸಂವಿಧಾನದ ಉದ್ದಕ್ಕೂ ಬರ್ತಕ್ಕಂಥ ಮೌಲ್ಯಗಳನ್ನ ಕೇವಲ ಅಧ್ಯಯನ ಮಾಡೋದಷ್ಟೇ ಅಲ್ಲ, ಅಧ್ಯಯನಗಳನ್ನ ಮಾಡಿ ನಮ್ಮ ನಿಜ ಜೀವನದಲ್ಲಿ ಇವುಗಳನ್ನ ಎಷ್ಟರ ಮಟ್ಟಿಗೆ ಈ ಮೌಲ್ಯಗಳನ್ನ ನಾವು ಪಾಲಿಸ್ತಾ ಇದ್ದೇವೆ ಮತ್ತು ಸಮಾಜ ಪಾಲಿಸ್ತಾ ಇದೆ ಅನ್ನುವುದನ್ನ ಗಮನದಲ್ಲಿ ಇಟ್ಟುಕೊಂಡು ಅದನ್ನ ಯಾವತ್ತೂ ಕೂಡ ಬಹಳ ಎಚ್ಚರಿಕೆಯಿಂದ ನಡಿಬೇಕು. ಅಂದಾಗ ಮಾತ್ರ ನಾವು ಭಾರತೀಯರಾಗಿ ಈ ಒಂದು ಏನು ಸಂವಿಧಾನವನ್ನ ರಚನೆ ಮಾಡ್ಲಿಕ್ಕೆ ಏನು ತಮ್ಮ ಸಾಕಷ್ಟು ಸಮಯ, ತಮ್ಮ ಶ್ರಮ, ತಮ್ಮ ಆರೋಗ್ಯ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತರೂ ಕೂಡ ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಏನ್ ಮಾಡಿದ್ರು ಅಂತಂದ್ರೆ ಆ ಸಂವಿಧಾನದ ರಚನೆಯಲ್ಲಿ ತೊಡಗಿಬಿಟ್ರಿ. ಯಾಕಂದ್ರೆ ಮೊದಲು ಏನಾಗಿತ್ತು ಅಂದ್ರೆ ದೇಶ ವಿಭಜನೆ ಆಗೋದಕ್ಕಿಂತ ಮುಂಚಿತವಾಗಿ ಆ ಸಂವಿಧಾನದ ರಚನಾ ಸಭೆಯಲ್ಲಿ ಬಹಳಷ್ಟು ಜನ ಇದ್ರಲ್ಲ, ಸುಮಾರು 392 ಜನ ಏನಿದ್ರಲ್ಲ. ತದನಂತರದಲ್ಲಿ ಏನಾಗಿಬಿಡ್ತು ಅಂತಂದ್ರೆ ಅದು ದೇಶ ಇಬ್ಬಾಗ ಆದಾಗ ಆ ಲಾಹೋರ್ ಆ ಪ್ರದೇಶಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಎಲ್ಲಾ ಸದಸ್ಯರುಗಳು ಕೂಡ ಏನ್ ಮಾಡಿಬಿಟ್ರು ಅಂತಂದ್ರೆ ಇಲ್ಲಿ ಪಾಕಿಸ್ತಾನಕ್ಕೆ ಹೋಗ್ಬಿಟ್ರಲ್ಲ, ಧರ್ಮದ ಆಧಾರದ ಮೇಲೆ ದೇಶ ಆದಾಗ. ಹೀಗಾಗಿ ಸಂಖ್ಯೆನೂ ಕೂಡ ಕಡಿಮೆ ಆಯಿತು. ಅಂದ್ರೆ ಎಲ್ಲ ಜವಾಬ್ದಾರಿ ಕೂಡ ಇವ್ರ ಮೇಲೆ ಬಿತ್ತು. ನಂತರ ಆ ಸಂವಿಧಾನದ ರಚನಾ ಸಭೆಯಲ್ಲಿ ಇದ್ದಂತಹ ಸದಸ್ಯರುಗಳು, ಅದರಲ್ಲೂ ವಿಶೇಷವಾಗಿ ಆ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಇರ್ತಕ್ಕಂಥ BN ರಾವ್ ಅವರು ಅರ್ಧಕ್ಕೆ ತಿಳ್ಕೊಂಡ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗ್ತಂದ್ರೆ ಅದೆಲ್ಲ ಜವಾಬ್ದಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೆ ಬೀಳ್ತಾ ಇದೆ. ಆ ಒತ್ತಡ ಅವೆಲ್ಲವನ್ನ ಸಹಿಸಿಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಆ ಸಂವಿಧಾನವನ್ನ ರಚನೆ ಮಾಡಿಕೊಟ್ಟಿದ್ದಾರೆ ನಮ್ಮೆಲ್ಲ ಭಾರತೀಯರಿಗೆ. ಹೀಗಾಗಿ ಅದನ್ನ ನಾವು ಯಾವತ್ತೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವಂತ ವಿಷಯಗಳನ್ನ ಹೇಳ್ತಾ ನಮ್ಮ ಮಾತುಗಳು ಮುಗಿಸ್ತಾರೆ. ಧನ್ಯವಾದ. ವಿದ್ಯಾರ್ಥಿಗಳೇ, ಈ ಒಂದು ದಿನ ಸ್ಪರ್ಧಾತ್ಮಕ ಒಂದು ಜಗತ್ತಿನಲ್ಲಿ ಸಂವಿಧಾನದ ಅಧ್ಯಯನ ಎಷ್ಟು ಮುಖ್ಯ ಎನ್ನುವಂತ ಒಂದು ವಿಚಾರಗಳಾಗಿರ್ಬೋದು,
ಮತ್ತೆ ಸಂವಿಧಾನವನ್ನ ರಚನೆ ಮಾಡೋದ್ರಲ್ಲಿ ಈ ಒಂದು ಸಂವಿಧಾನ ರಚನಾ ಸಮಿತಿಯ ಒಂದು ಪಾತ್ರ, ಅದರಲ್ಲೂ ಮುಖ್ಯವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಅದರಲ್ಲಿ ಯಾವ ರೀತಿಯಾಗಿ ಪಾತ್ರವನ್ನ ನಿರ್ವಹಿಸಿದ್ರು ಎನ್ನುವಂತ ಒಂದು ವಿಚಾರಗಳಾಗಿರ್ಬೋದು. ಅದೇ ರೀತಿ ಈ ಒಂದು ಸಾಮಾಜಿಕ ಒಂದು ಅಸಮಾನತೆ ಎನ್ನುವಂಥದ್ದು ಸಮಾಜದಲ್ಲಿ ಇರುವವರಿಗೂ ಸಹ ಸಾಕಷ್ಟು ಇರುವವರಿಗೂ ಸಹ ಈ ಒಂದು ಮೀಸಲಾತಿ ಎನ್ನುವಂಥದ್ದು ಇರಬೇಕು ಎನ್ನುವಂತ ಒಂದು ವಿಚಾರ ಆಗಿರ್ಬೋದು. ಅದೇ ರೀತಿ ಸಾಕಷ್ಟು ಅಂತಾರಾಷ್ಟ್ರೀಯ ಒಂದು ವಿಚಾರಗಳ ಬಗ್ಗೆ ಸಾಕಷ್ಟು ದೀರ್ಘ ಒಂದು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ ಮಧುಸೂದನ್ ಸರ್ ಅವರಿಗೆ ನಮ್ಮ ಕಾಲೇಜಿನ ವತಿಯಿಂದ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಏನಾದರೂ ಡೌಟ್ಸು ಈಗ ಹೇಳಿದ್ರೆ ಸಾಕಾಗುತ್ತೆ. ಡಿಸೆಂಬರ್ 6 ಬರೋವರೆಗೆ ನಂತರ ನಮ್ಮ ಕಾಲೇಜಿನ ಬಗ್ಗೆ ಸಾಕಷ್ಟು ಶ್ರೇಯೋಭಿವೃದ್ಧಿಯನ್ನ ಮತ್ತೆ ನಮ್ಮ ಒಂದು ಕಾಲೇಜನ್ನ ಯಾವ ರೀತಿಯಾಗಿ ಇರ್ಬೇಕಂತ ಯಾವಾಗಲೂ ಸಹ ಅವರು ಕನಸನ್ನ ಕಾಣ್ತಿರ್ತಕ್ಕಂಥ ಸರೋಜಾ ಮೇಡಮ್ ಅವರು ಅಧ್ಯಕ್ಷೀಯ ನುಡಿಗಳನ್ನು ಆಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಇರುವಂತಹ ಎಲ್ಲ ನನ್ನ ಆತ್ಮೀಯರೇ, ಅಧ್ಯಾಪಕ ಮಿತ್ರರೇ, ಮಾಧ್ಯಮದವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ 2 ವಿಶೇಷವಾಗಿರುವಂತಹ ದಿನವನ್ನು ನಾವು ಆಚರಣೆಯನ್ನ ಮಾಡ್ತೀವಿ. ಒಂದು ಬೌದ್ಧ ಧರ್ಮವನ್ನ ಸ್ವೀಕರಿಸುವಂತಹ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾವು ಈ ಧರ್ಮವನ್ನ ಅದನ್ನ ತಾವು ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಆ ಒಂದು ವಿಚಾರವನ್ನ ಇಟ್ಕೊಂಡು ಮಾಡಿರುವಂತಹ ಒಂದು ಪ್ರಯತ್ನ. ಮತ್ತೊಂದು ಕಡೆ ನಮ್ಮ ಭಾರತ ರಾಷ್ಟ್ರದ ಹಿರಿಯ ಮಗ ಅಂದ್ರೆ ತಪ್ಪಾಗದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮ್ಮಿಂದ ಎಲ್ಲ ಅಗಲಿ ಹೋಗಿರುವಂತಹ ಒಂದು ದಿನವನ್ನು ನಾವು ಅವರ ಬೌದ್ಧ ಧರ್ಮದ ವಿಚಾರಗಳು ಮತ್ತು ಅವರು ಕಂಡಂತ ಕನಸುಗಳಿಗೆ ಅವೆಲ್ಲವನ್ನ ಒಳಗೊಂಡಂತೆ ಈ ಪರಿವರ್ಣ ದಿನವನ್ನು ನಾವು ಇಲ್ಲಿ ಆಚರಣೆ ಮಾಡಿದ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ನಾನು ಹೆಚ್ಚು ಸಮಯವನ್ನು ತಗೊಳ್ಳದೆ ನಾನು ಇಲ್ಲಿ 1 ಅಥವಾ 2 ವಿಚಾರಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ನೆನೆಸಲೇಬೇಕಾಗಿರುವಂತದ್ದು. ಯಾಕಂದ್ರೆ ಬೆಳಗ್ಗೆ ಎದ್ದು ನಾವು ಬರಬೇಕಾದ್ರೆ ಅಥವಾ ನಮ್ಮ ಕಾರ್ಯಗಳಿಗೆ ನಾವು ತೊಡಕೊಳ್ಬೇಕಾದ್ರೆ ಬಹಳ ಹೇಗಿರಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿರೋ ಕಾರಣಕ್ಕೆ ಮಧುಸೂದನ್ ಅವ್ರು ಹೇಳ್ತಾ ಇದ್ರು ಎಲ್ಲವೂ ಇದಾವೆ, ಮಿಕ್ಸ್ಡ್ ಸೊಸೈಟಿಯಲ್ಲಿ ಇದೀವಿ. ಈಗ ನಾವು ಒಂದು ಕಡೆ ಅದನ್ನ ಪಾಲಿಸುವಂತವ್ರು ಇದೀವಿ, ಇನ್ನೊಂದು ಕಡೆ ಅದನ್ನ ಇನ್ನೊಂದು ದಿಸೆಯಲ್ಲಿ ತಗೊಂಡೋಗುವಂತಹ ಒಂದು ಸಂಖ್ಯೆ ಕೂಡ ಇದೆ. ಸೊ ಹಾಗಾಗಿ ಆ ಎಲ್ಲ ಮಧ್ಯದಲ್ಲಿ ಕೂಡ ನಾವಿವತ್ತು ನೆಮ್ಮದಿಯ ಬದುಕನ್ನ ನಾವು ಬದುಕ್ತಾ ಇದೀವಿ, ಸ್ವಾತಂತ್ರ್ಯವಾಗಿ ಬದುಕ್ತಾ ಇದೀವಿ. ಇದು ನಾವು ಪ್ರತಿಯೊಂದು ವಿಚಾರವನ್ನ ಸ್ಮರಣೆ ಮಾಡ್ತಕ್ಕಂಥ ದಿನ ಅನ್ನೋದನ್ನ ಅಷ್ಟೇ ಅಲ್ಲ, ಪ್ರತಿದಿನ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ನೆನೆದ್ರು ಕೂಡ ತಪ್ಪಾಗಿದೆ. ಯಾಕಂದ್ರೆ ಈ ಮೊದಲನೇ ವಿಚಾರ ನಾನು ಹೇಳಿದಾಗ ಅವರು ಇವತ್ತು ನಾವು ಈ ಮಟ್ಟಕ್ಕೆ ಇಲ್ಲಿ ಬರ್ತಾ ಇದ್ವಿ, ಶಿಕ್ಷಣದಿಂದನೂ ಹೇಳ್ತೀನಿ, ಅದನ್ನ ಇಟ್ಕೊಂಡು ಕೂಡ ನಾವೆಲ್ಲವೂ ಇದನ್ನ ಮಾತಾಡ್ತಾ ಇದ್ವಿ ಅಂದ್ರೆ ಒಂದು ಸಮಾಜದಲ್ಲಿ ಮತ್ತೊಮ್ಮೆ ಅವರ ಕನಸುಗಳನ್ನ ಆ ಎಲ್ಲ ಸಮಾನತೆ ಆಗಿರಬಹುದು, ಸಮಾನತೆ ಹೇಗಿರುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ಮಧುಸೂದನ್ ಅವರು ತಿಳಿಸ್ಕೊಟ್ರು, ಉದಾಹರಣೆಗಳ ಸಮೇತ ತಿಳಿಸ್ಕೊಟ್ರು. ನಾವು ಯಾಕಂದ್ರೆ ಅದನ್ನ ಸಮಾನತೆಯ ಹೆಸರಿನಲ್ಲಿ ಬೇರೆ ರೀತಿಯಲ್ಲಿ ಹೋಗ್ತಾ ಇದ್ವಿ. ನ್ಯಾಯ ಅನ್ನೋದನ್ನ ಕೂಡ ಸಮಾನವಾಗಿರುವಂತಹ ನ್ಯಾಯವನ್ನು ದೊರಕುವ ದೃಷ್ಟಿಯಲ್ಲಿ ಕೂಡ ಅದನ್ನ ಬೇರೆ ರೀತಿಯಲ್ಲಿ ಅದನ್ನ ಸಂವಿಧಾನಾತ್ಮಕವಾಗಿನೇ ಬೇರೆ ರೂಪದಲ್ಲಿ ಅದನ್ನ ರೂಪುರೇಷೆಗಳನ್ನ ಕೊಡ್ತಾ ಇದ್ವಿ. ಹಾಗಾಗಿ ಅವೆಲ್ಲವನ್ನ ನಾವು ಪ್ರತಿ ಸಾರಿ ಅದರ ಮೂಲ ಅಂಶಗಳನ್ನ ಅದರ ಮೂಲವನ್ನ ನಾವು ತಿಳ್ಕೊಂಡು ಅರಿತು ಅದನ್ನ ಮತ್ತೊಬ್ಬರಿಗೆ ಸಾರಿದಾಗ ಮಾತ್ರ ನಾವು ಸಮಾಜವನ್ನು ಉಳಿಸೋದಕ್ಕೆ, ಸಮಾನತೆಯಿಂದ ಉಳಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮತ್ತೊಮ್ಮೆ ಈ ಎಲ್ಲಾ ವಿಚಾರಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಎಲ್ಲಾ ವಿಚಾರಗಳನ್ನ ನಾವು ಸ್ಮರಿಸುತ್ತಾ ಅವರ ವಿಚಾರಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಮರವಾಗಿರಲಿ ಅಂತ ಹೇಳ್ತಾ ನಾವೆಲ್ಲರೂ ಅವ್ರನ್ನ ಇದನ್ನ ನೆನೆಸಿ ಈ ಒಂದು ವಿಶೇಷಕ್ಕೆ ತಾವೆಲ್ಲರೂ ಆಗಮಿಸಿದರೆ ಮತ್ತೊಮ್ಮೆ ರಾಜ್ಯಶಾಸ್ತ್ರದ ವಿಭಾಗದ ಪರವಾಗಿ ಮಹಾವಿದ್ಯಾಲಯದ ಪರವಾಗಿ ಎಲ್ಲರಿಗೂ
ಅಧ್ಯಕ್ಷೀಯ ನುಡಿಗಳಲ್ಲಿ ಈ ಒಂದು ದಿನ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿನಿರ್ವಾಣ ದಿನದ ಒಂದು ಮಹತ್ವದ ಕುರಿತು ಮತ್ತೆ ನಮ್ಮ ಸಂವಿಧಾನದ ಒಂದು ಮೌಲ್ಯದ ವಿಚಾರಗಳಾಗಿರ್ತಕ್ಕಂಥ ಒಂದು ಸಮಾನತೆ ವಿಚಾರ ಆಗಿರ್ಬೋದು ಅಥವಾ ನ್ಯಾಯ ಆಗಿರ್ಬೋದು, ಈ ರೀತಿಯಾಗಿ ಹಲವಾರು ವಿಚಾರಗಳನ್ನ ತಿಳಿಸಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಸರೋಜ ಮೇಡಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಂತರ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಮಧುಸೂದನ್ ಸರ್ ಅವರಿಗೆ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಂದ ಒಂದು ಗೌರವ ಸಮರ್ಪಣೆ. ಗೌರವ ಸಮರ್ಪಣೆ ಮಾಡಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದಗಳು. ನಂತರ ಈ ಒಂದು ಕಾರ್ಯಕ್ರಮದ ವಂದನೆಗಳನ್ನು ಸಲ್ಲಿಸಲು ನಮ್ಮ ಕಾಲೇಜಿನ ತೃತೀಯ ವಿದ್ಯಾರ್ಥಿ ಪೂಜಿತ ಅವರಿಂದ ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನು ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ, ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವ ಸಿಗುತ್ತದೆ ಎಂಬ ವಾಕ್ಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಡಾಕ್ಟರ್ ಬಿ ಸರೋಜ ಮೇಡಮ್ ಅವರಿಗೂ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಮಧುಸೂದನ್ ಎನ್ ಸರ್ ಅವರಿಗೂ ವಂದನೆಗಳನ್ನು ತಿಳಿಸುತ್ತೇನೆ. ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಕಲಾವತಿ ಮೇಡಮ್ ಅವರಿಗೂ ಸಹ ವಂದನೆಗಳನ್ನು ತಿಳಿಸುತ್ತೇನೆ. ಹಾಗೂ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕರಾದ ಸೋಮಶೇಖರ್ ಸರ್ ಅವರಿಗೂ ಸಹ ವಂದನೆಗಳನ್ನು ಹಾಗೂ ರಾಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಹರೀಶ್ ಸರ್ ಅವರಿಗೂ ಸಹ ವಂದನೆಗಳನ್ನು ತಿಳಿಸುತ್ತೇನೆ. ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಎಲ್ಲ ಶಿಕ್ಷಕ ವೃಂದದವರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ತಮ್ಮೆಲ್ಲರಿಗೂ ವಂದನೆಗಳನ್ನು ರಾಮಾಂಜಿನಿ ಪತ್ರಿಕೋದ್ಯಮದವರಿಗೂ ಸಹ ವಂದನೆಗಳನ್ನು